ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಈಗ ತುಂಬ ಜನ ನೀವು ಮಾಡ್ಯೂಲ್ 1ನ ಕಂಪ್ಲೀಟ್ ಮಾಡಿ DDCO ಮಾಡ್ಯೂಲ್ 2 ಬೇಕು ಅಂತ ಕಮೆಂಟ್ ಮಾಡ್ತಿದ್ರಿ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಿರೋದು. ನಮಗೆ ಗೊತ್ತು ನಿಮಗೆ ಟೈಮ್ ತುಂಬ ಕಮ್ಮಿ ಇದೆ ಅಂತ, ಬಟ್ ಆಲ್ಮೋಸ್ಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇವತ್ತಿನ ನಿಮ್ಮ ಮಾಡ್ಯೂಲ್ 2 ಬಂದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್. ಹಾಗಾದರೆ ಬನ್ನಿ ನೋಡೋಣ. ಸೊ ನಿಮ್ಮ ನೆಕ್ಸ್ಟ್ ಮಾಡ್ಯೂಲ್ ಏನು? ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್. ಇದರಲ್ಲಿ ಯಾವ್ಯಾವ ಟಾಪಿಕ್ಸ್ ಇದೆ? ಹಾಫ್ ಆ್ಯಡರ್ ಆ್ಯಂಡ್ ಫುಲ್ ಆ್ಯಡರ್, ಬೈನರಿ ಆ್ಯಡರ್, ಸಬ್ಟ್ರಾಕ್ಟರ್, ಡಿಕೋಡರ್, ಎನ್ಕೋಡರ್, ಮಲ್ಟಿಪ್ಲೆಕ್ಸರ್, ಲ್ಯಾಚಸ್ ಆ್ಯಂಡ್ ಫ್ಲಿಪ್ ಫ್ಲಾಪ್ಸ್. ಆ್ಯಂಡ್ ತುಂಬ ಸರಿ ಕೇಳಿರೋ ಟಾಪಿಕ್ ಮಾತ್ರ ಇದು, BCD to XS3 ಕೋಡ್ ಕನ್ವರ್ಷನ್. ಇದನ್ನು ತುಂಬ ಸರಿ ಕೇಳಿದ್ದಾರೆ. ಸೊ ನಾನು ಇದನ್ನು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಫಸ್ಟ್ ಟಾಪಿಕ್ ಏನು? ಕಾಂಬಿನೇಷನಲ್ ಲಾಜಿಕ್. ಸೊ ಈಗ ಕಾಂಬಿನೇಷನಲ್ ಲಾಜಿಕಲ್ಲಿ ಏನು ಬರುತ್ತೆ? ಕಾಂಬಿನೇಷನಲ್ ಸರ್ಕ್ಯೂಟ್ ಆಫ್ ಲಾಜಿಕ್ ಗೇಟ್ whose outputs are determined by current inputs. ಅಂದರೆ ಕಾಂಬಿನೇಷನಲ್ ಸರ್ಕ್ಯೂಟ್ ಆಫ್ ಲಾಜಿಕ್ ಗೇಟ್ಸ್ ಅನ್ನೋದು ಈಗ ಔಟ್ಪುಟ್ಟು ಈ ಕರೆಂಟ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಇನ್ಪುಟ್ ಏನಾದರೂ ಟ್ರೂ ಅಂತ ಕೊಟ್ಟರೆ ಔಟ್ಪುಟ್ಟನ್ನು ಟ್ರೂ ಅಂತ ಬರ್ಬೋದು. ಸೊ ಇನ್ಪುಟ್ ಮೇಲೇ ಔಟ್ಪುಟ್ಟನ್ನು ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ನೆಕ್ಸ್ಟ್ ಟಾಪಿಕ್ ಬಂದು ಬೈನರಿ ಆ್ಯಡರ್, ಸಬ್ಟ್ರಾಕ್ಟರ್. ಸೊ ಅಡಿಷನ್ ಆಫ್ 2 ಬಿಟ್ಸ್ ಈಸ್ ಹಾಫ್ ಆ್ಯಡರ್ ಆ್ಯಂಡ್ 3 or more ಬಿಟ್ಸ್ ಈಸ್ ಫುಲ್ ಆ್ಯಡರ್. ಈಗ ನೀವೇನಾದರೂ 2 ಬಿಟ್ಸ್ ಅಂದರೆ ಬಿಟ್ಸ್ ಅಂದರೆ ಯಾವುದು? 0 ಆ್ಯಂಡ್ 1. ಈಗ ಮತ್ತು ನೀವೇನಾದರೂ 2 ಬಿಟ್ಸ್ ಅಷ್ಟೇ, 0 0 ಇಲ್ಲ 1 1 1 0 ಇಲ್ಲ 0 1 ಈ ರೀತಿ 2 ಬಿಟ್ಸ್ ಅಷ್ಟೇ ಆ್ಯಡ್ ಮಾಡಿದ್ರೆ ಅದನ್ನು ಹಾಫ್ ಆ್ಯಡರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲ 3 or more ಬಿಟ್ಸ್ 0 0 0 ಆ ರೀತಿ ಏನಾದರೂ ಇಲ್ಲ 0 1 0 ಇದ್ದರೆ ಅದು ಫುಲ್ ಆ್ಯಡರ್. ಸೊ ಇಫ್ ಇಟ್ ಪರ್ಫಾರ್ಮ್ಸ್ ಬೋತ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಇಟ್ ಈಸ್ ನಾನ್ ಆಸ್ ಬೈನರಿ ಆ್ಯಡರ್, ಸಬ್ಟ್ರಾಕ್ಟರ್. ಅದು ಎರಡೂ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ ಎರಡೂ ಪರ್ಫಾರ್ಮ್ ಮಾಡಿದ್ರೆ ಅದು ಬೈನರಿ ಆ್ಯಡರ್, ಸಬ್ಟ್ರಾಕ್ಟರ್. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಆಫ್ ಆ್ಯಡರ್. ಆಫ್ ಆ್ಯಡರಲ್ಲಿ 2 ಇನ್ಪುಟ್ ಇರುತ್ತೆ, 2 ಔಟ್ಪುಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇನ್ಪುಟ್ A B ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಔಟ್ಪುಟ್ S C. ಎಸ್ ಅಂದರೆ ಸಮ್, ಸಿ ಅಂದರೆ ಕ್ಯಾರಿ. ಸೊ ಇದು ಟ್ರೂತ್ ಟೇಬಲ್. A B ಅನ್ನೋದು 2 ಇನ್ಪುಟ್ ಮತ್ತು ಇದು S C ಅನ್ನೋದು ಔಟ್ಪುಟ್. ಇಫ್ A ಮತ್ತು B ಎರಡೂ 0 ಇತ್ತಂದರೆ ಸಮ್ 0 ಇರುತ್ತೆ, ಕ್ಯಾರಿನೂ 0 ಇರುತ್ತೆ. ಇದೇನಾದರೂ 0 ಇದ್ದು ಯಾವುದಾದ್ರೂ ಒಂದೇನಾದರೂ 1 ಇತ್ತಂದರೆ ಸಮ್ 1 ಇರುತ್ತೆ, ಕ್ಯಾರಿ 0 ಇರುತ್ತೆ. ಎರಡೂ 1 ಇದ್ದರೆ ಸಮ್ಮೂ 1 ಇರುತ್ತೆ, ಹಾಗೆಯೇ ಕ್ಯಾರಿನೂ 1 ಇರುತ್ತೆ. ಇದು ಹಾಫ್ ಆ್ಯಡರ್ದು ಟ್ರೂತ್ ಟೇಬಲ್. ಈಗ ಒಂದು ಎಕ್ಸಾಂಪಲ್ ನೋಡೋದಾದರೆ ಈ ರೀತಿ ಒಂದು 2 ಈಕ್ವೇಷನ್ ಇದೆ. S is equals to x-y plus xy dash and C is equals to xy. ಆರ್ ಇದನ್ನು XOR ಗೇಟ್ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿ ಅಂತಲೂ ಹೇಳ್ಬೋದು. ಸೊ ಇದಕ್ಕೆ ನಾವೀಗ ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕು. ಸರ್ಕ್ಯೂಟ್ ಡಯಾಗ್ರಾಮ್ ಹೇಗೆ ಬರೀತಾರೆ? ಫಸ್ಟ್ ಎಸ್ಸಿಗೆ ಸಪ್ರೇಟ್, ಸಿಗೆ ಸಪ್ರೇಟಾಗಿ ಬರೀಬೇಕು. ಎಸ್ಸಿಗೆ ಏನಿದೆ? x ಡ್ಯಾಶ್ y, ನೆಕ್ಸ್ಟ್ xy ಡ್ಯಾಶ್. ಇವೆರಡಕ್ಕೂ ಆ್ಯಂಡ್ ಗೇಟ್ ಅಂದರೆ ಡಾಟ್ ಆಪರೇಟರ್ ಇರೋದ್ರಿಂದ ಇದು ಆ್ಯಂಡ್ ಗೇಟ್. ಸೊ ಇದೇನಾಗುತ್ತೆ? x ಡ್ಯಾಶ್ ವೈ, ಇದು xy ಡ್ಯಾಶ್. ಇವೆರಡರ ಮಧ್ಯೆ ಇರೋದು ಪ್ಲಸ್ ಅಂದರೆ ಆರ್ ಆಪರೇಟರ್. ಸೊ ಇಲ್ಲಿ ಒಂದು ಆರ್ ಗೇಟ್ನ ಬರೀಬೇಕು. ಈ ರೀತಿ ಆರ್ ಗೇಟ್ ಬರೆದ್ರೆ ಇದು ಎಸ್ದು ಸರ್ಕ್ಯೂಟ್ ಡಯಾಗ್ರಾಮ್. ನೆಕ್ಸ್ಟ್ ಏನಿದೆ? ಸಿ ಈಸ್ ಈಕ್ವಲ್ಸ್ ಟು xy ಅಂದರೆ ಇದು x, ಇದು y. ಎರಡಕ್ಕೂ ಒಂದು ಆ್ಯಂಡ್ ಗೇಟ್ನ ಬರೆದ್ರೆ ಇದು ಸಿದು. ಆರ್ ರೈಟ್ ದಿಸ್ ಯೂಸಿಂಗ್ XOR ಗೇಟ್ಸ್ ಅಂತ ಕೊಟ್ಟರೆ ಇದು x, ಇದು y, ಇದು ಎಸ್ ಆಗುತ್ತೆ. ಏಕೆಂದರೆ ಇದು XOR x ಡ್ಯಾಶ್ ವೈ ಪ್ಲಸ್ XY ಡ್ಯಾಶ್ ಅನ್ನೋದು XOR y ಅಂತ. ಸೊ ನೀವು ಈ ರೀತಿ ಬರೆದ್ರೆ ಅದು ಎಸ್ ಆಗುತ್ತೆ. ಇದು x ಮತ್ತು ಇದು y. ಇದಕ್ಕೆ ಎರಡಕ್ಕೂ ಒಂದು ಆ್ಯಂಡ್ ಗೇಟ್ ಬರೆದ್ರೆ ಇದು ಕ್ಯಾರಿ ಸಿ ಆಗುತ್ತೆ. ಅದಾದಮೇಲೆ ನಿಮ್ಮ ನೆಕ್ಸ್ಟ್ ಟಾಪಿಕ್ ಬಂದು ಫುಲ್ ಆ್ಯಡರ್. ಫುಲ್ ಆ್ಯಡರಲ್ಲಿ ಅಡಿಷನ್ ಆಫ್ 3 or more ಬಿಟ್ಸ್. ಅಂದರೆ ಈಗ ಇನ್ಪುಟ್ 3 ಇಲ್ಲ ಇರ್ಬೋದು, ಇಲ್ಲ 4 ಇರ್ಬೋದು, 5 ಇರ್ಬೋದು, ಎಷ್ಟಾದರೂ ಇರ್ಬೋದು. ಆದರೆ ಆಫ್ ಆ್ಯಡರಲ್ಲಿ 2 ಇನ್ಪುಟ್ಸ್ ಅಷ್ಟೇ ಇರುತ್ತೆ. ಸೊ ಫುಲ್ ಆ್ಯಡರ್ ಅಂದರೆ ಇನ್ಪುಟ್ 3 ಅಂತ ತಗೊಂಡಿದ್ದೀವಿ ಇಲ್ಲಿ ನಾವು. ಸೊ ಒಂದು A B ಮತ್ತು ಪ್ರೀವಿಯಸ್ ಕ್ಯಾರಿ ಬಿಟ್. ಅಂದರೆ ಈಗ ಯಾವುದಾದ್ರೂ 5 + 5 ಅಂತ ತಗೊಂಡ್ರೆ ಇಲ್ಲಿ 10 ಬರುತ್ತೆ. ಇಲ್ಲಿ 0 ತಗೊಂಡು ಇಲ್ಲಿ 1ನ ಕ್ಯಾರಿ ತಗೋತೀವಿ. ಸೊ ಅದೇ ರೀತಿಯೇ ಇಲ್ಲಿ ಇದು A, ಈ 5 ಅನ್ನೋದು A, ಈ 5 ಅನ್ನೋದು B. ನೆಕ್ಸ್ಟ್ ಏನು ಬರುತ್ತೆ ಅಲ್ವಾ, ಈ ಕ್ಯಾರಿ ಬಿಟ್, ಇದು ಪ್ರೀವಿಯಸ್ ಕ್ಯಾರಿ ಬಿಟ್. ಸೊ ನೆಕ್ಸ್ಟ್ ಔಟ್ಪುಟ್ ಎಷ್ಟಿರುತ್ತೆ? 2. ಇನ್ಪುಟ್ 3, ಔಟ್ಪುಟ್ 2. ಇದರ ಟ್ರೂತ್ ಟೇಬಲ್ ನೋಡೋದಾದರೆ XY Z. XY ಏನು? ಇನ್ಪುಟ್. ಈ Y ಅನ್ನೋದು ಪ್ರೀವಿಯಸ್ ಕ್ಯಾರಿ ಬಿಟ್. S ಅಂದರೆ ಸಮ್, C ಅಂದರೆ ಕ್ಯಾರಿ. ಇಫ್ 3 0 ಇತ್ತಂದರೆ 0, ಕ್ಯಾರಿನೂ 0 ಇರುತ್ತೆ. ನೆಕ್ಸ್ಟು ಇಲ್ಲ ಯಾವುದಾದ್ರೂ ಒಂದು 1 ಇತ್ತಂದರೆ ಸಮ್ 1 ಬರುತ್ತೆ, ಕ್ಯಾರಿ 0 ಬರುತ್ತೆ.
ಎರಡು ಒನ್ ಇತ್ತಂದರೆ ಸಮ್ 0 ಬರುತ್ತೆ, ಕ್ಯಾರಿ 1 ಬರುತ್ತೆ. ಸೇಮ್ ಈಗ ನೀವು ಬೈನರಿ ಡಿಜಿಟ್ಸ್ ಎಡಿಷನ್ ಹೆಂಗೆ ಮಾಡ್ತೀರಾ ಅದೇ ರೀತಿಯೇ. ಈಗ 1011 1011 ಅಂತ ಇದ್ದರೆ 1+1 ಏನು 0 ಅಂತ ಬಂದು ಇಲ್ಲಿ ಕ್ಯಾರಿ ತಗೋತೀವಿ. ಇದು 1+1 0 ಅಂತ ಬರುತ್ತೆ. ನೆಕ್ಸ್ಟ್ 1 ಇರುತ್ತೆ, ಸೊ ಅದು 1+1, ಇಲ್ಲೂ 1 ಬರುತ್ತೆ, ಇಲ್ಲೂ 1 ಬರುತ್ತೆ. ಸೊ 0+1 1, ಇದು 0 1 ಕ್ಯಾರಿ ಬರುತ್ತೆ. ಈ ರೀತಿ ಅದನ್ನು ಯೂಸ್ ಮಾಡಿಕೊಂಡು ಈ ಟ್ರೂತ್ ಟೇಬಲ್ನ ಬರಿಬೇಕು. ನೆಕ್ಸ್ಟ್ ಈಗ ಹಾಫ್ ಆ್ಯಡರ್ಗೆ ಒಂದು ಎಕ್ಸಾಂಪಲ್ ನೋಡಿದಾಗೆ ಇದರಲ್ಲೂ ಒಂದು ಎಕ್ಸಾಂಪಲ್ ನೋಡೋದಾದರೆ x = x' y' z ಈ ರೀತಿ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಸಿಗೂ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ಇದು ಅದರ ಸರ್ಕ್ಯೂಟ್ ಡಯಾಗ್ರಾಮ್. ಫಸ್ಟ್ ಏನು x' y z x' y z' ಈ ರೀತಿ ಎಲ್ಲ ವೇರಿಯೇಬಲ್ಸ್ನು ಬರೆದು ಎಲ್ಲದಕ್ಕೂ ಒಂದೊಂದು ಆ್ಯಂಡ್ ಗೇಟ್ನ ಬರೀಬೇಕು. ಎಲ್ಲದರ ಮಧ್ಯೆಯೂ ಪ್ಲಸ್ ಇರೋದ್ರಿಂದ ಎಲ್ಲದನ್ನು ಒಂದು ಆರ್ ಗೇಟಿಗೆ ಕನೆಕ್ಟ್ ಮಾಡಬೇಕು. ಇದು ಸಮ್ದು ಸರ್ಕ್ಯೂಟ್ ಡಯಾಗ್ರಾಮ್. ನೆಕ್ಸ್ಟ್ ಏನು ಕ್ಯಾರಿದು. ಕ್ಯಾರಿ ಏನು xy xz ಪ್ಲಸ್ yz ಎಲ್ಲದಕ್ಕೂ ಒಂದೊಂದು ಆ್ಯಂಡ್ ಬರೆದು ನೆಕ್ಸ್ಟು ಒಂದು ಆರ್ ಗೇಟಿಗೆ ಈ ಮೂರನ್ನೂ ಕನೆಕ್ಟ್ ಮಾಡಬೇಕು. ಏಕೆಂದರೆ ಇಲ್ಲೆಲ್ಲ ಪ್ಲಸ್ ಇರೋದ್ರಿಂದ ಇವೆಲ್ಲನೂ ಆರ್ ಗೇಟಿಗೆ ಕನೆಕ್ಟ್ ಮಾಡಿದ್ರೆ ಇದು ಕ್ಯಾರಿದು ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ನೆಕ್ಸ್ಟ್ ಟಾಪಿಕ್ ಬೈನರಿ ಆ್ಯಡರ್. ನಾವಿಲ್ಲಿ ತನಕ ಹಾಫ್ ಆ್ಯಡರ್ ಫುಲ್ ಆ್ಯಡರ್ ನೋಡಿದ್ದೀವಿ. ಇದು ಬೈನರಿ ಆ್ಯಡರ್. ಇಟ್ ಪರ್ಫಾರ್ಮ್ಸ್ ಅಡಿಷನ್ ಆಫ್ n ಬಿಟ್ ಬೈನರಿ ನಂಬರ್ಸ್. ಅಂದರೆ ಹಾಫ್ ಆ್ಯಡರ್ 2 ಬಿಟ್ಸಿಗಷ್ಟೇ ಅಡಿಷನ್ ಮಾಡುತ್ತೆ ಆ್ಯಂಡ್ ಫುಲ್ ಆ್ಯಡರ್ 3 or more ಬಿಟ್ಸ್. ಬಟ್ ಬೈನರಿ ಆ್ಯಡರ್ ಅಡಿಷನ್ ಆಫ್ n ಬಿಟ್ ಬೈನರಿ ನಂಬರ್ಸ್ಗೆ ಅಡಿಷನ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಇಟ್ಸ್ ಎ ಕ್ಯಾಸ್ಕೇಡ್ ಕನೆಕ್ಷನ್ ಆಫ್ n ಫುಲ್ ಆ್ಯಡರ್ಸ್. ಅಂದರೆ ಈ ರೀತಿ ಇದೊಂದು 4 ಬಿಟ್ ಆ್ಯಡರ್ದು ಎಕ್ಸಾಂಪಲ್. ಇಲ್ಲಿ 4 ಫುಲ್ ಆ್ಯಡರ್ಸ್ ಇದೆ. ಇದು 1 2 3 4 ಫುಲ್ ಆ್ಯಡರ್ಸ್ ಇದೆ. ಇಲ್ಲಿ ಇನ್ಪುಟ್ ಎ ಮತ್ತು ಬಿ ಅನ್ನೋದು ಇನ್ಪುಟ್, ಎಸ್ ಅನ್ನೋದು ಸಮ್ ಮತ್ತು ಸಿ ಅನ್ನೋದು ಕ್ಯಾರಿ. ಇದು ಫುಲ್ ಆ್ಯಡರ್ 0, ಫುಲ್ ಆ್ಯಡರ್ 1, ಫುಲ್ ಆ್ಯಡರ್ 2 ಆ್ಯಂಡ್ ಇದು ಫುಲ್ ಆ್ಯಡರ್ 3. ಇಲ್ಲಿ ಇನ್ಪುಟ್ A0 B0, ಇಲ್ಲಿ ಸಮ್ ಬಂದು S0. ಇದು ನೆಕ್ಸ್ಟು ಇಲ್ಲಿ ಸ್ಟಾರ್ಟಿಂಗ್ C0 ಏನಿರುತ್ತೆ ಇದು 0 ಇರುತ್ತೆ. ನೆಕ್ಸ್ಟ್ C1 ಇಲ್ಲಿ ಏನಾದರೂ ಇದು A0 ಮತ್ತು B0ನ ಆ್ಯಡ್ ಮಾಡಿದಾಗ ಕ್ಯಾರಿ ಬಂದರೆ ಇದು F1ಗೆ ಹೋಗುತ್ತೆ. ಪ್ರೀವಿಯಸ್ ಕ್ಯಾರಿ ಬಿಟ್ ಇದು ತಗೊಳುತ್ತೆ A1. ಇಲ್ಲ ಅಂದರೆ ಅದನ್ನು 0 ಇರುತ್ತೆ. ನೆಕ್ಸ್ಟ್ ಇದು ಸಮ್ 1, ಇದು ಸಮ್ 2, ಇದು ಸಮ್ 3 ಆ್ಯಂಡ್ ಲಾಸ್ಟಿಗೆ ಕ್ಯಾರಿ ಉಳ್ಕೊಂಡ್ರೆ ಅದು C4. ಇದು ಎಕ್ಸಾಂಪಲ್ ಆಫ್ 4 ಬಿಟ್ ಆ್ಯಡರ್. ಸೊ ನೆಕ್ಸ್ಟ್ ಟಾಪಿಕ್ ಬೈನರಿ ಸಬ್ಟ್ರ್ಯಾಕ್ಟರ್. ಬೈನರಿ ಸಬ್ಟ್ರ್ಯಾಕ್ಟರಲ್ಲೂ ಸೇಮ್ ನೀವು ಪ್ರೀವಿಯಸ್ ಆಗಿ ಫುಲ್ ಆ್ಯಡರ್ನ ಹೆಂಗೆ ತಗೊಂಡ್ರೋ ಇಲ್ಲೂ ಅದೇ ರೀತಿ 4 ಫುಲ್ ಆ್ಯಡರ್ಸ್ನ ತಗೋಬೇಕು. ಇದು ಎಕ್ಸಾಂಪಲ್ ಆಫ್ 4 ಬಿಟ್ಸ್ ಸಬ್ಟ್ರ್ಯಾಕ್ಟರ್. ಇಲ್ಲೂ 4 ಫುಲ್ ಆ್ಯಡರ್ಸ್ನ ತಗೊಂಡಾಗ ನೆಕ್ಸ್ಟ್ ಇಲ್ಲಿ ಆಫ್ 4 ಬಿಟ್ ಆ್ಯಡರಿಗೆ ಯಾವ ರೀತಿ ತೊಗೊಂಡಿದ್ದೀರೋ 4 ಬಿಟ್ ಸಬ್ಟ್ರ್ಯಾಕ್ಟರ್ಗೂ ಅದೇ ರೀತಿಯೇ ತಗೋಬೇಕು. ಆದರೆ ಇಲ್ಲಿ ಒಂದು ಆರ್ ಗೇಟ್ ಅಂದರೆ XOR ಗೇಟ್ನ ಒಂದನ್ನು ಸೊ ನೆಕ್ಸ್ಟ್ ಟಾಪಿಕ್ ಬೈನರಿ ಸಬ್ಟ್ರ್ಯಾಕ್ಟರ್. ಬೈನರಿ ಸಬ್ಟ್ರ್ಯಾಕ್ಟರಲ್ಲೂ ಸೇಮ್ ನೀವು ಪ್ರೀವಿಯಸ್ ಆಗಿ ಫುಲ್ ಆ್ಯಡರ್ನ ಹೆಂಗೆ ತಗೊಂಡ್ರೋ ಇಲ್ಲೂ ಅದೇ ರೀತಿ 4 ಫುಲ್ ಆ್ಯಡರ್ಸ್ನ ತಗೋಬೇಕು. ಇದು ಎಕ್ಸಾಂಪಲ್ ಆಫ್ 4 ಬಿಟ್ಸ್ ಸಬ್ಟ್ರ್ಯಾಕ್ಟರ್. ಇಲ್ಲೂ 4 ಫುಲ್ ಆ್ಯಡರ್ಸ್ನ ತಗೊಂಡಾಗ ನೆಕ್ಸ್ಟ್ ಇಲ್ಲಿ ಆಫ್ 4 ಬಿಟ್ ಆ್ಯಡರಿಗೆ ಯಾವ ರೀತಿ ತಗೊಂಡಿದ್ದೀರೋ 4 ಬಿಟ್ ಸಬ್ಟ್ರ್ಯಾಕ್ಟರ್ಗೂ ಅದೇ ರೀತಿಯೇ ತಗೋಬೇಕು. ಆದರೆ ಇಲ್ಲಿ ಒಂದು ಆರ್ ಗೇಟ್ನ ಆ್ಯಡ್ ಮಾಡ್ಕೋಬೇಕು. ಸೊ ಈಗ ಸೇಮ್ ಪ್ರೀವಿಯಸ್ ಆಗಿ ಹೆಂಗೆ ತಗೊಂಡ್ರೋ ಅದೇ ರೀತಿಯೇ ಇಲ್ಲಿ ಎ ಮತ್ತು ಬಿ ಅನ್ನೋದು ಇನ್ಪುಟ್, ಎಸ್ ಮತ್ತು ಸಿ ಅನ್ನೋದು ಔಟ್ಪುಟ್. ಸಬ್ಟ್ರ್ಯಾಕ್ಟರ್ ಅಂದರೆ ಏನಿರುತ್ತೆ ಡಿಫ್ರೆನ್ಸ್ ಮತ್ತು ಬಾರೋ ಇರುತ್ತೆ. ಸೊ ಈಗ ಇದರಲ್ಲಿ ಏನು ಎಕ್ಸ್ಟ್ರಾ ಇರುತ್ತೆ, ಈ ಎಮ್ ಅನ್ನೋದು ಎಕ್ಸ್ಟ್ರಾ ಇರುತ್ತೆ. ಈ ಎಲ್ಲ ಆರ್ ಗೇಟ್ಸಿಗೂ ಕನೆಕ್ಟ್ ಆಗಿ ಒಂದು ಎಮ್ ಅನ್ನೋದು ಎಕ್ಸ್ಟ್ರಾ ಇರುತ್ತೆ. ಇಫ್ ಎಮ್ ಏನಾದರೂ 0 ಇತ್ತಂದರೆ ಇದು ಆ್ಯಡ್ ಆಗುತ್ತೆ. ಇಫ್ ಎಮ್ ಏನಾದರೂ 1 ಇತ್ತಂದರೆ ಇದು ಸಬ್ಟ್ರ್ಯಾಕ್ಟರ್ ಆಗಿ ಆಗುತ್ತೆ. ಈಗ ಏನಾದರೂ ಎಮ್ 0 ಅಂತ ಇದ್ದರೆ ಇದು ಆ್ಯಡರ್. ಇಫ್ ಎಮ್ ಏನಾದರೂ 1 ಅಂತ ಇದ್ದರೆ ಇದು ಸಬ್ಟ್ರ್ಯಾಕ್ಟರ್. ಸೊ ನೆಕ್ಸ್ಟ್ ಬಂದು ಇದು ಟ್ರೂತ್ ಟೇಬಲ್. ಟ್ರೂತ್ ಟೇಬಲ್ ಏನು, 2 ಇನ್ಪುಟ್ ಎ ಮತ್ತು ಬಿ, ಇದು ಡಿಫರೆನ್ಸ್. ನೆಕ್ಸ್ಟ್ ಇದು ಬಾರೋ. 0 - 0 ಏನು 0, ಬಾರೋ ಏನಿರುತ್ತೆ 0ನೇ ಇರುತ್ತೆ. ನೆಕ್ಸ್ಟ್ 0 - 1 ಏನಿರುತ್ತೆ ಡಿಫ್ರೆನ್ಸ್ 1 ಇರುತ್ತೆ. ಅದೇ ರೀತಿಯೇ ಬಾರೋನು 1 ಇರುತ್ತೆ. ಹಂಗೆ ಈ ರೀತಿ ಎಲ್ಲದನ್ನೂ ಈ ರೀತಿ ಒಂದು ಟ್ರೂತ್ ಟೇಬಲ್ ಬರೀಬೇಕು. ಸೊ ನಿಮ್ಗೆ ಈಗ ಏನಾದರೂ ಒಂದು ಕ್ವೆಶನ್ ಕೊಟ್ಟು ಎಕ್ಸ್ಪ್ಲೈನ್ ಬೈನರಿ ಆ್ಯಡರ್ ಆ್ಯಂಡ್ ಬೈನರಿ ಸಬ್ಟ್ರ್ಯಾಕ್ಟರ್ ಅಂತ ಕೇಳಿದ್ರೆ ಅದರದ್ದು ಒಂದು ಡೆಫಿನಿಷನ್ ಬರೆದು ಒಂದು ಎಕ್ಸಾಂಪಲ್ 4 ಬಿಟ್ ಆ್ಯಡರ್ ಮತ್ತು 4 ಬಿಟ್ ಸಬ್ಟ್ರ್ಯಾಕ್ಟರ್ ಒಂದು ಡಯಾಗ್ರಾಮ್ ಬರೆದು ನೆಕ್ಸ್ಟ್ ಒಂದು ಟ್ರೂತ್ ಟೇಬಲ್ನ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ನಿಮ್ಮ ಓನ್ ವರ್ಡ್ಸಲ್ಲಿ ನಿಮಗೆ ಏನು ಬರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಸೊ ಇಲ್ಲಿಗೆ ಸಾಕು.
ನಿಮ್ಮ ನೆಕ್ಸ್ಟ್ ಟಾಪಿಕ್ ಬಂದು ಡಿಕೋಡರ್ಸ್. ಡಿಕೋಡರ್ ಅಂದರೆ ಏನು? ಎ ಡಿಕೋಡರ್ ಈಸ್ ಎ ಕಾಂಬಿನೇಷನಲ್ ಸರ್ಕ್ಯೂಟ್ ದಟ್ ಕನ್ವರ್ಟ್ಸ್ ಬೈನರಿ ಇನ್ಫಾರ್ಮೇಷನ್ ಫ್ರಮ್ ಎನ್ ಇನ್ಪುಟ್ಸ್ ಟು 2n ಯುನಿಕ್ ಔಟ್ಪುಟ್ ಲೈನ್ಸ್. ಸೊ ಈಗ ನಿಮಗೇನಾದರೂ n ಇನ್ಪುಟ್ಸ್ ಇತ್ತಂದರೆ, ಫಾರ್ ಎಕ್ಸಾಂಪಲ್ n ಈಸ್ ಈಕ್ವಲ್ಸ್ ಟು 2, ಈ ರೀತಿ 2 ಇನ್ಪುಟ್ಸ್ ಏನಾದರೂ ಇತ್ತಂದರೆ 2n ಅಂದರೆ ಎಷ್ಟು? n ಎಷ್ಟು? 2. ಸೊ 2 ಎಷ್ಟು? 4 ಔಟ್ಪುಟ್ಸ್ ಬರುತ್ತೆ. 2 ಇನ್ಪುಟ್ಸ್ ಇದ್ದರೆ 4 ಔಟ್ಪುಟ್ಸ್ ಬರುತ್ತೆ. ಆ ರೀತಿ ಈಗ ಫಸ್ಟ್ ನಿಮ್ಮ ಡಿಕೋಡರ್ಸಲ್ಲಿ ಫಸ್ಟ್ ಡಿಕೋಡರ್ ಯಾವುದು? 2:4 ಅಂದರೆ 2 ಇನ್ಪುಟ್ಸ್ ಮತ್ತು 4 ಔಟ್ಪುಟ್ ಡಿಕೋಡರ್. ಇಲ್ಲಿ ಈ ಒಂದು ಡಯಾಗ್ರಾಮ್. ಸೊ ಯಾವುದು? 2:4. ಈಗ ಎ ಅನ್ನೋದು ಮತ್ತು ಬಿ ಅನ್ನೋದು 2 ಇನ್ಪುಟ್ಸ್. ಸೊ ಈಗ ಔಟ್ಪುಟ್ಸ್ ಏನು? 4 ಬರಬೇಕು. ಯಾವ್ಯಾವುದು? Q0, Q1, Q2 ಮತ್ತು Q3. ಇವು 4 ಔಟ್ಪುಟ್ಸ್ ಮತ್ತು ಇವೆರಡೂ ಇನ್ಪುಟ್ಸ್. ನೆಕ್ಸ್ಟ್ ಇದರ ಟ್ರೂತ್ ಟೇಬಲ್ ಬರೆಯೋದಾದರೆ, ಈಗ ಎ ಮತ್ತು ಬಿ ಏನು? ಇನ್ಪುಟ್ಸ್ ಮತ್ತು Q0, Q1, Q2, Q3 ಅನ್ನೋದು ಔಟ್ಪುಟ್. ಸೊ ಇಲ್ಲಿ ಏನು ಬರೀತೀರಾ? ಎ ಮತ್ತು ಬಿ 0 ಇದ್ದರೆ Q0 0 ಬರುತ್ತೆ. ಎ ಮತ್ತು ಎ 0 ಇದ್ದು ಬಿ 1 ಇದ್ದರೆ Q1 1 ಬರುತ್ತೆ. ಸೊ ನೀವು ಈ ರೀತಿ ಬರೆಯೋದು ನಿಮ್ಗೆ ಅರ್ಥ ಆಗಿಲ್ಲ, ಬರೆಯೋಕ್ಕೆ ಬರೋದಿಲ್ಲ ಅಂದರೆ ನೀವು ಇನ್ಪುಟ್ಸ್ನ ಹೆಂಗೆ ತಗೋತೀರಾ? 0 0 1 1. ಇದೇನು? 0 1 0 1 ಅಂದರೆ ಇಲ್ಲಿ 2 0 2 1 ಮತ್ತು 1 0 1 1 1 0 1 1 ಈ ರೀತಿ ಬರೆದು ಸ್ಟಾರ್ಟಿಂಗ್ Q0ಗೆ 1 ಅಂತ ಬರೆದು ನೆಕ್ಸ್ಟ್ Q1ಗೆ 1 ನೆಕ್ಸ್ಟ್ Q2ಗೆ ಈ ರೀತಿ ಡಯಾಗ್ನಲ್ಸ್ ಆಗಿ ಬರ್ಕೊಂಡೋದ್ರೆ ನಿಮ್ಮ ಟ್ರೂತ್ ಟೇಬಲ್ ನೀವು ಈಸಿಯಾಗಿ ಬರಿಬೋದು. ಸೊ ಇದು ಬಂದು ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮ್. ಈ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಏನಿದೆ? ಇದು ಎ ಮತ್ತು ಇದು ಬಿ 2 ಇನ್ಪುಟ್ಸ್. ಈ ನಾಟ್ ಗೇಟ್ನ ಏನಕ್ಕೆ ತಗೊಂಡಿದ್ದೀವಿ? ಎ 0 ಇದ್ದರೆ ಈ ನಾಟ್ ಗೇಟ್ನ ಯೂಸ್ ಮಾಡ್ಕೊಂಡು ಬರೀಬೇಕು. ಸೊ ಇದು ಎ ಡ್ಯಾಶ್ ಆಗುತ್ತೆ, ಇದು ಬಿ ಡ್ಯಾಶ್ ಆಗುತ್ತೆ. ಈ ನಾಟ್ ಗೇಟ್ ಅದಕ್ಕೆ ಯೂಸ್ ಮಾಡಿದ್ದೀವಿ ನೆಗೆಷನ್ಗೋಸ್ಕರ. ಸೊ ಈಗ ನಿಮ್ಮ Q0 ಅನ್ನೋದೇನಿದೆ? ಎ 0 ಇದೆ, ಬಿ 0 ಇದೆ ಅಂದರೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್. ಸೊ ಇಲ್ಲಿ ಎ ಬಿ ಎ ಡ್ಯಾಶ್ ಬಿ ಡ್ಯಾಶ್. ಸೊ ಈ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ಗೆ ಒಂದು ಆ್ಯಂಡ್ ಗೇಟ್ನ ಬರೀಬೇಕು. ನೆಕ್ಸ್ಟ್ ಏನಿದೆ? 0 ಮತ್ತು 1 ಅಂದರೆ ಎ ಡ್ಯಾಶ್ ಬಿ. ಸೊ ಈಗ ಎ ಡ್ಯಾಶ್ ಇಲ್ಲಿ ಬಿ. ಸೊ ಇವೆರಡಕ್ಕೂ ಒಂದು ಆ್ಯಂಡ್ ಗೇಟ್ನ ಬರೀಬೇಕು. ಸೇಮ್ ಅದೇ ರೀತಿಯೇ 1 0 ಅಂದರೆ ಎ ಮತ್ತು ಬಿ. Q2 ಏನು? ಎ ಮತ್ತು ಬಿ ಡ್ಯಾಶ್. ಸೊ ಇದು ಎಗೆ ಮತ್ತು ಬಿ ಡ್ಯಾಶ್ಗೆ ಒಂದು ಆ್ಯಂಡ್ ಗೇಟ್. ನೆಕ್ಸ್ಟ್ ಅದೇ ರೀತಿಯೇ ಲಾಸ್ಟಿಗೆ ಏನು? 1 1 ಅಂದರೆ ಎ ಮತ್ತು ಬಿ. ಸೊ ಇಲ್ಲಿ ಎ ಮತ್ತು ಬಿಗೆ Q3 ಅದು ಏನು? ಎ ಬಿ ಅಂದರೆ ಒಂದು ಆ್ಯಂಡ್ ಗೇಟ್ನ ಬರೆದ್ಬಿಟ್ಟು Q3 = ಎ ಬಿ. ಸೊ ನಿಮಗೀಗ ಏನಾದರೂ ಒಂದು ಡಿಕೋಡರ್ನ ಅಂದರೆ ಕ್ವೆಶನ್ನು ವಾಟ್ ಈಸ್ ಡಿಕೋಡರ್ ಅಥವಾ ಡಿಫೈನ್ ಡಿಕೋಡರ್ ಆ್ಯಂಡ್ ಎಕ್ಸ್ಪ್ಲೈನ್ 2:4 ಡಿಕೋಡರ್ ಅಂತ ಕೇಳಿದ್ರೆ ನೀವು ಈ ರೀತಿ ಡಿಕೋಡರ್ ಅಂದರೆ ಅದೊಂದು ಕಾಂಬಿನೇಷನಲ್ ಸರ್ಕ್ಯೂಟ್ ಅಂತ ಒಂದು ಡೆಫಿನಿಷನ್ ಬರೆದು, ಇಫ್ ಇನ್ಪುಟ್ ಏನಾದರೂ ಇಷ್ಟಿತ್ತಂದರೆ ಔಟ್ಪುಟ್ ಇಷ್ಟು ಬರುತ್ತೆ ಅಂತ ಬರೆದು ಈ ರೀತಿ ಒಂದು ಡಯಾಗ್ರಾಮ್ ಬರೆದು ಒಂದು ಟ್ರೂತ್ ಟೇಬಲ್ ಬರೆದು ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡಿ. ಖಂಡಿತವಾಗಿಯೂ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ನಿಮ್ಮ ಡಿಕೋಡರ್ಸಲ್ಲಿ ನೆಕ್ಸ್ಟ್ ಡಿಕೋಡರ್ ಯಾವುದು? 3:8. ಸೊ ನೀವು ಇಲ್ಲಿ ತನಕ ನೋಡಿದ್ದು ಯಾವುದು? 2:4 ಅಂದರೆ 2 ಇನ್ಪುಟ್ಸ್ ಇರುತ್ತೆ, 4 ಔಟ್ಪುಟ್ಸ್. ಸೊ ಈಗ ಇಲ್ಲೇನಿದೆ? 3:8. 3 ಅನ್ನೋದು ಇನ್ಪುಟ್. ಸೊ 2 ಎಷ್ಟು? 8. ಸೊ 8 ಔಟ್ಪುಟ್ಸ್ ಇರುತ್ತೆ. ಅದಕ್ಕೆ ಇದು 3:8 ಡಿಕೋಡರ್. ಸೊ ಇದು ಅದರ ಡಯಾಗ್ರಾಮ್. ಏನು? X Y Z ಅನ್ನೋದು ಇನ್ಪುಟ್ಸ್. ಇದೇನು? 2 2 2 ಅಂತ ತಗೊಂಡಿದ್ದಾರೆ. ಸೊ ಇಲ್ಲಿ 3 ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್ ಎಷ್ಟಿರುತ್ತೆ? 8 ಇರುತ್ತೆ. ಸೊ 0 to 7 ಯಾವತ್ತು 0 ಇಂದ ಸ್ಟಾರ್ಟ್ ಆಗುತ್ತೆ, 1 ಅಲ್ಲ. ಸೊ 0 to 7 ಎಷ್ಟು? 8 ಔಟ್ಪುಟ್ಸ್ ಇರುತ್ತೆ. ಇದರ ಟ್ರೂತ್ ಟೇಬಲ್ ನೋಡೋದಾದರೆ ಸೇಮ್ ನೀವು ಪ್ರೀವಿಯಸ್ ಆಗಿ 2:4 ಹೇಗೆ ಬರೆದ್ರೋ ಇಲ್ಲೂ ಅದೇ ರೀತಿಯೇ 4 zeros 4 ones 2 zeros 2 ones ಈ ರೀತಿ ಬರೆದು 1 0 1 1 ಈ ರೀತಿ ಬರೆದು ನೆಕ್ಸ್ಟ್ ಸ್ಟಾರ್ಟಿಂಗ್ ಏನಾಗುತ್ತೆ? D0 1 ನೆಕ್ಸ್ಟ್ D1 1 ಮತ್ತು D2 ಈ ರೀತಿ ಡಯಾಗ್ನಲಾಗಿ ಒನ್ಸ್ ಬರೆದ್ಬಿಟ್ಟು ಉಳಿದಿದ್ದೆಲ್ಲ ಝೀರೋಸ್ ಬರೆದ್ಬಿಡಿ. ಇದು ಈಸಿ ಅಲ್ಲ? ಸೊ ಇಲ್ಲಿಗೆ ನಿಮ್ಮ 3:8 ಡಿಕೋಡರ್ ಮುಗೀತು. ನೆಕ್ಸ್ಟ್ ನಿಮ್ಮ ಇನ್ನೊಂದು ಡಿಕೋಡರ್ ಯಾವುದು? 4:16. ಈಗ n = 4 ಅಂದರೆ 4 ಇನ್ಪುಟ್ಸ್. ಸೊ 2n ಅಂದರೆ ಎಷ್ಟು? 2 4 ಎಷ್ಟು? 16. ಸೊ 16 ಔಟ್ಪುಟ್ಸ್. ಅದಕ್ಕೆ ಇದು 4:16 ಡಿಕೋಡರ್. ಇಲ್ಲಿ 4 ಇನ್ಪುಟ್ಸ್ ಇರುತ್ತೆ. ಯಾವ್ಯಾವುದು? W X Y Z ಈ ರೀತಿ 4 ಇನ್ಪುಟ್ಸ್ ಇರುತ್ತೆ. ನೆಕ್ಸ್ಟ್ ಇದು 3:8 ಡಿಕೋಡರ್. ಇದು 3:8 ಡಿಕೋಡರ್ ಆದರೆ ಇಲ್ಲಿ D0 to D7 ಅಂದರೆ 8 ಇನ್ಪುಟ್ಸ್ ಬೇರೆ ಇರುತ್ತೆ. D8 to D15 ಇಲ್ಲಿ 8 ಇನ್ಪುಟ್ಸ್, ಇಲ್ಲಿ 8 ಮತ್ತು ಇಲ್ಲಿ 8 16. ಸೊ ಈ ರೀತಿ 8 ಆಗಿ ಡಿವೈಡ್ ಮಾಡಿ ಈ ರೀತಿ ಬರೀತಾರೆ. ಇಫ್ 3 ವೇರಿಯೇಬಲ್ ವ್ಯಾಲ್ಯೂಸ್ ಆರ್ ಕಂಬೈನ್ಡ್ ವಿತ್ zeros or 1 ಇಟ್ ಫಾರ್ಮ್ಸ್
4:16. If with 1, 8 to 15. ಅಂದರೆ ಈ 4 ಏನಿದೆ ಅಲ್ವಾ, ಇವು ಜೊತೆಗೆ ಇನ್ನೂ 4 ಅಂದರೆ 8 zeros. ಈ ಟ್ರೂತ್ ಟೇಬಲ್ ಹೆಂಗೆ ಬರುತ್ತೆ, 8 zeros 8 ones, ನೆಕ್ಸ್ಟ್ 4 zeros 4 ones, 2 zeros 2 ones, ಈ ರೀತಿ ಬರುತ್ತೆ. ಸೊ ಇಲ್ಲಿ ಏನಾದರೂ ನೀವು 0 ಕನ್ಸಿಡರ್ ಮಾಡಿದ್ರೆ ಅದು ಇಲ್ಲಿ D0 to D7ಗೆ ವ್ಯಾಲ್ಯೂಸ್ ತಗೊಳುತ್ತೆ. ನೀವು 1ನ ಕನ್ಸಿಡರ್ ಮಾಡೋದಾದರೆ D8 to D15ನ ಇಲ್ಲಿ ತನಕ ವ್ಯಾಲ್ಯೂಸ್ ತಗೊಳುತ್ತೆ. ಸೊ 1 ಆದರೆ 8 to 15, 0 ಆದರೆ 0 to 7. ಇದು ನಿಮ್ಮ 4:16 ಡಿಕೋಡರ್. ನೀವು ಏನಾದರೂ ಟ್ರೂತ್ ಟೇಬಲ್ ಬರೀಬೇಕು ಅಂತ ನಿಮ್ಮ ಕ್ವೆಶನಲ್ಲಿ ಕೊಟ್ಟಿದ್ರೆ ಬರೀರಿ. ಸೊ ಸ್ಟಾರ್ಟಿಂಗ್ 8 zeros ಮತ್ತು 8 ones, ಮತ್ತು 4 zeros 4 ones, 2 zeros 2 ones, 1 0 1. ಈ ರೀತಿ ಕಂಪ್ಲೀಟಾಗಿ ಬರೆದು ಸ್ಟಾರ್ಟಿಂಗ್ 1 ಮತ್ತು ಈ ರೀತಿ ಡಯಾಗ್ನಲಾಗಿ ಒನ್ಸ್ ಬರ್ಕೊಂಡು ಉಳಿದಿದ್ದೆಲ್ಲ ಝೀರೋಸ್ ಬರೀರಿ. ಇಲ್ಲಿಗೆ 4:1 ಡಿಕೋಡರ್ನ ಮುಗಿಯುತ್ತೆ. ಸೊ ನೀವು ಇಲ್ಲಿ ಈಗ ಒಂದು ಎಕ್ಸಾಂಪಲ್ ಕ್ವೆಶನ್ ನೋಡೋದಾದರೆ, ಕ್ವೆಶನ್ ಏನಿದೆ, ಇಂಪ್ಲಿಮೆಂಟ್ ದ ಫಾಲೋಯಿಂಗ್ ಬುಲಿಯನ್ ಫಂಕ್ಷನ್ಸ್ ಯೂಸಿಂಗ್ 3:8 ಡಿಕೋಡರ್. ನೀವೀಗ 3:8 ಡಿಕೋಡರ್ ಯೂಸ್ ಮಾಡಿಕೊಂಡು ಈ S(x,y,z) ಅಂದರೆ ಸಮ್ ಅಂದ್ಕೊಳ್ಳಿ, ಇದು ಕ್ಯಾರಿ C(x,y,z) ಈ ವ್ಯಾಲ್ಯೂಸಿಗೆ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಇದು 3:8 ಡಿಕೋಡರ್ ಆದರೆ ಸ್ಟಾರ್ಟಿಂಗ್ ಎಷ್ಟು ಇನ್ಪುಟ್ಸ್ ಇದೆ, XYZ ಅಂದರೆ 3 ಇನ್ಪುಟ್ಸ್ ಇದೆ. ಸೊ ಇದು X, ಇದು Y, ಇದು Z ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇದು 3:8 ಅಂದರೆ ಔಟ್ಪುಟ್ಸ್ 8 ಇರುತ್ತೆ. ಸೊ ಇದು 0 1 2 3 4 5 6 and 7. 0 1 2 3 6 and 7. ಸೊ ಈಗ ಇಲ್ಲಿ ಕ್ವೆಶನ್ ಏನಿದೆ, 3:8ಗೆ ಇಂಪ್ಲಿಮೆಂಟ್ ಮಾಡಿ ಇದನ್ನು ಬರಿಬೇಕು, ಇಂಪ್ಲಿಮೆಂಟ್ ಮಾಡಿ ಇದನ್ನು ಬರಿಬೇಕು ಅಲ್ವಾ. ಸೊ ಇದೇನು 1, ನೆಕ್ಸ್ಟ್ 2, ನೆಕ್ಸ್ಟ್ 4, ನೆಕ್ಸ್ಟ್ ಯಾವುದು 7. ಈ ಇಷ್ಟನ್ನು ಒಂದು ಆರ್ ಗೇಟಿಗೆ ಕನೆಕ್ಟ್ ಮಾಡಿದ್ರೆ ಇದು ಸಮ್ದು ಸರ್ಕ್ಯೂಟ್ ಡಯಾಗ್ರಾಮ್ ಆಗುತ್ತೆ. ನೆಕ್ಸ್ಟ್ ಸಿಗೇನಿದೆ 3 5, ನೆಕ್ಸ್ಟ್ 6 ಮತ್ತು 7, ಈ ರೀತಿ ಈ 4 ಒಂದು ಆರ್ ಗೇಟಿಗೆ ಕನೆಕ್ಟ್ ಮಾಡಿದ್ರೆ ಇದು ಕ್ಯಾರಿದು. ಸೊ ಈ ರೀತಿ ಮಾಡಬೇಕು. ಸೊ ಇಲ್ಲಿ ಅವ್ರು ಯಾವ್ಯಾವ ನಂಬರ್ಸ್ ಕೊಟ್ಟಿರ್ತಾರೆ ಅದನ್ನು ನಾವಿಲ್ಲಿ ಕನೆಕ್ಟ್ ಮಾಡಬೇಕು. ಎಸ್ಸಿಗೆ 1 2 4 7. ಸೊ ಇಲ್ಲಿ 1 2 4 7ನ ಎಸ್ಸಿಗೆ ಕನೆಕ್ಟ್ ಮಾಡಿದ್ರೆ, ನೆಕ್ಸ್ಟ್ ಸಿ ಏನಿದೆ 3 5 6 7. ಸೊ ಇಲ್ಲಿ 3 5 6 7ನ ಒಂದು ಆರ್ ಗೇಟಿಗೆ ಕನೆಕ್ಟ್ ಮಾಡಿದ್ರೆ ಅದು ಸಿದು. ಇದಕ್ಕೆ ಆನ್ಸರ್ ಇಷ್ಟು. ಸೊ ಈಗ ನೆಕ್ಸ್ಟ್ ಟಾಪಿಕ್ ಏನು, ಎನ್ಕೋಡರ್. ವಾಟ್ ಈಸ್ ಎನ್ಕೋಡರ್? ಇಟ್ ಪರ್ಫಾರ್ಮ್ಸ್ ದ ರಿವರ್ಸ್ ಆಪರೇಷನ್ ಆಫ್ ಡಿಕೋಡರ್. ಸೊ ಈಗ ಡಿಕೋಡರ್ ಏನು, n ಇನ್ಪುಟ್ಸ್ ಇದ್ದರೆ ಅದು 2:n ಯೂನಿಕ್ ಔಟ್ಪುಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದೇ ಎನ್ಕೋಡರ್ ಇಟ್ ಕನ್ವರ್ಟ್ಸ್ 2 power n ಇನ್ಪುಟ್ ಲೈನ್ಸ್ ಟು n ಔಟ್ಪುಟ್ ಲೈನ್ಸ್. ಸೊ ಅಲ್ಲಿ n to 2 power n, ಇಲ್ಲಿ 2 power n to n. ಸೊ ಇದು ಎನ್ಕೋಡರ್. ಸೊ ಫಸ್ಟ್ ಎನ್ಕೋಡರ್ ಯಾವುದು, ನಮಗೆ ಗೊತ್ತಿರೋ ಫಸ್ಟ್ ಡಿಕೋಡರ್ 2:4 ಡಿಕೋಡರ್. ಆದರೆ ಇಲ್ಲಿ ನಮ್ಮ ಫಸ್ಟ್ ಎನ್ಕೋಡರ್ ಯಾವುದು, 4:2 ಎನ್ಕೋಡರ್. ಸೊ ಇನ್ಪುಟ್ಸ್ ಎಷ್ಟಿರುತ್ತೆ 4 ಆ್ಯಂಡ್ ನೆಕ್ಸ್ಟ್ ಔಟ್ಪುಟ್ಸ್ 2 ಇರುತ್ತೆ. ಸೊ D0 D1 D2 D3 ಆರ್ 4 ಇನ್ಪುಟ್ಸ್, ಮತ್ತು ಇವೆರಡು Q1 ಮತ್ತು Q2 ಎರಡೂ ಔಟ್ಪುಟ್ಸ್. ಸೊ ಒಂದು ಟ್ರೂತ್ ಟೇಬಲ್ ಬರೆಯೋದಾದರೆ ಇದು ಇನ್ಪುಟ್ಸ್ ಮತ್ತು ಇದು ಔಟ್ಪುಟ್ಸ್. ಇದು Q1 Q2 ಅನ್ನೋದು ಇನ್ಪುಟ್, D0 D1 D2 ಆ್ಯಂಡ್ D3 ಆರ್ ಇನ್ಪುಟ್ಸ್. ಸೊ ಈಗ ಇವೆರಡೂ 0 ಇತ್ತಂದರೆ D0 1 ಇರುತ್ತೆ. ಈಗ Q2 ಏನಾದರೂ 1 ಇತ್ತಂದರೆ D1 1 ಇರುತ್ತೆ. ಅದೇ ರೀತಿ Q1 1 ಇದ್ದಾಗ D2 ಅನ್ನೋದು 1 ಇರುತ್ತೆ. ಎಲ್ಲ 0 ಇದ್ದರೆ ಇದು X ಅಂದರೆ ಡೋಂಟ್ ಕೇರ್, XX ಅಂತ ಬರ್ಕೋಬೋದು. ನೆಕ್ಸ್ಟ್ ಇದು 4:2 ಎನ್ಕೋಡರ್. ನೆಕ್ಸ್ಟ್ ಎನ್ಕೋಡರ್ ಯಾವುದು, 8:3. 8:3 ಅಂದರೆ ಇನ್ಪುಟ್ಸ್ 8 ಇರುತ್ತೆ ಆ್ಯಂಡ್ ಔಟ್ಪುಟ್ಸ್ 3 ಇರುತ್ತೆ. ಸೇಮ್ ನೀವು ಪ್ರೀವಿಯಸ್ಸಾಗಿ ಯಾವ ರೀತಿ ಟ್ರೂತ್ ಟೇಬಲ್ ಬರ್ತಿದ್ದೀರೋ ಇದಕ್ಕೂ ಅದೇ ರೀತಿಯೇ ಬರಿಬೋದು. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಪ್ರಯಾರಿಟಿ ಎನ್ಕೋಡರ್. ಪ್ರಯಾರಿಟಿ ಎನ್ಕೋಡರ್, ಇಟ್ ಈಸ್ ಅನ್ ಅಡಿಷನಲ್ ಫಂಕ್ಷನ್ ಫಾರ್ ಪ್ರಯಾರಿಟಿ. ಇಫ್ 2 or more bits are 1, then input having highest priority will be taken. ಅಂದರೆ ಈಗ ಎರಡು ಇಲ್ಲ ಅದಕ್ಕಿಂತ ಜಾಸ್ತಿ ಬಿಟ್ಸ್ ಏನಾದರೂ 1 ಇದ್ದರೆ ಈಗ ಹೈಯೆಸ್ಟ್ ಪ್ರಯಾರಿಟಿ ಯಾವುದಕ್ಕಿರುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ಕೋತಾರೆ. ಇದಕ್ಕೆ ಒಂದು ಟ್ರೂತ್ ಟೇಬಲ್ ಬರೆಯೋದಾದರೆ ಇದು ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್ ಎಷ್ಟು, 4 ಇನ್ಪುಟ್ಸ್ ಮತ್ತು 2 ಔಟ್ಪುಟ್. ಈ ವಿ ಅನ್ನೋದು ವ್ಯಾಲ್ಯೂ. ಈಗ ಎಲ್ಲ 0 ಇತ್ತಂದರೆ ಇದು ನಾವು ಡೋಂಟ್ ಕೇರ್ ಅಂತ X ಅಂತ ಬರ್ಕೋತೀವಿ. ಸೊ ಇವೆರಡು X ಅಂತ ಬರ್ಕೊಂಡ್ರೆ ಇದ್ರ ವ್ಯಾಲ್ಯೂ ಏನು 0 ಬರುತ್ತೆ. ಎಲ್ಲ 0 ಇದ್ದರೆ ಅಷ್ಟೇ ವಿ ವ್ಯಾಲ್ಯೂ 0 ಇರುತ್ತೆ, ಉಳಿದಿದ್ದು ಎಲ್ಲದಕ್ಕೂ 1 ಅಂತಲೇ ಇರುತ್ತೆ. ಎರಡು ಇನ್ಪುಟ್ 0 ಇದ್ದರೆ D0 ಅನ್ನೋದು 0 ಬರುತ್ತೆ. ಈಗ ಇದು ಒಂದು 0 ಇದು Y ವ್ಯಾಲ್ಯೂ ಏನಾದರೂ 1 ಇತ್ತಂದರೆ D1 1 ಬರುತ್ತೆ. ಸೊ ಇದನ್ನು ಇಲ್ಲಿ ಏನಿದ್ರು ನಾವು ಕೇರ್ ಮಾಡೋದಿಲ್ಲ. ಸೊ X ಅಂತ ಬರ್ಕೋತೀವಿ. ನೆಕ್ಸ್ಟ್ ಅದೇ ರೀತಿಯೇ ಇಲ್ಲಿ
ಇದು D2ಗೆ, ಇಲ್ಲಿ D3ಗೆ, ಇಲ್ಲೆಲ್ಲನೂ ಎಕ್ಸ್ ಅಂದರೆ ಇದನ್ನು ಯಾವುದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತ. ಸೊ ಇದು ಏನು ಇನ್ಪುಟ್ X1 ಇದ್ದು Y0 ಇದ್ದರೆ, ಈ ಎಲ್ಲದಕ್ಕೂ ಫಸ್ಟ್ ಎಲ್ಲ 0 ಇದ್ದರೆ ಅಷ್ಟೇ ಇದು 0 ಬರುತ್ತೆ. ಇನ್ನು ಉಳಿದಿದ್ದು ಎಲ್ಲದಕ್ಕೂ 1 ಅನ್ನೋದು ಬರುತ್ತೆ. ಸೊ ನಿಮ್ಮ ನೆಕ್ಸ್ಟ್ ಟಾಪಿಕ್ ಬಂದು ಮಲ್ಟಿಪ್ಲೆಕ್ಸರ್. ವಾಟ್ ಈಸ್ ಮಲ್ಟಿಪ್ಲೆಕ್ಸರ್? ಇಟ್ ಈಸ್ ಎ ಸೆಲೆಕ್ಟರ್. ಇಟ್ ಸೆಲೆಕ್ಟ್ ಒನ್ ಆಫ್ ದ ಇನ್ಪುಟ್ಸ್ ಆ್ಯಂಡ್ ಸೆಂಡ್ ಟು ದ ಔಟ್ಪುಟ್ಸ್. ಈಗ ಮಲ್ಟಿಪ್ಲೆಕ್ಸರ್ ಅಂದರೆ ಅದೊಂದು ಸೆಲೆಕ್ಟರ್. ಈಗ ಅದು ಒಂದು ಇನ್ಪುಟ್ನ ಸೆಂಡ್ ಮಾಡಿಕೊಂಡು ಔಟ್ಪುಟ್ ಲೈನಿಗೆ ಅದನ್ನು ಯಾವುದೋ ಆ ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ಪುಟ್ನ ಆ ಔಟ್ಪುಟ್ ಲೈನಿಗೆ ಕಳಿಸುತ್ತೆ. ಸೊ ದ ಸೆಲೆಕ್ಷನ್ ಈಸ್ ಕ್ಯಾರಿಡ್ ಔಟ್ ಬೈ ಸೆಟ್ ಆಫ್ ಸೆಲೆಕ್ಷನ್ ಲೈನ್ಸ್. ಅಂದರೆ ಕೆಲವು ಸೆಲೆಕ್ಷನ್ ಲೈನ್ಸ್ ಇರುತ್ತೆ, ಅದರ ಮುಖಾಂತರ ಈ ಸೆಲೆಕ್ಷನ್ ಅನ್ನೋದು ಇನ್ಪುಟ್ನ ಸೆಲೆಕ್ಟ್ ಮಾಡ್ಕೊಂಡು ಔಟ್ಪುಟ್ ಲೈನ್ಸಿಗೆ ಕಳಿಸೋದು. ಸೊ ನಿಮ್ಮ ಫಸ್ಟ್ ಮಲ್ಟಿಪ್ಲೆಕ್ಸರ್ ಬಂದು 2:1 ಮಲ್ಟಿಪ್ಲೆಕ್ಸರ್. ಸೊ ಇದು ನಿಮ್ಮ ಮಲ್ಟಿಪ್ಲೆಕ್ಸರ್ ಡಯಾಗ್ರಾಮು. ಇದು I0 I1 ಇವೆರಡೂ ಇನ್ಪುಟ್ಸು, ಮತ್ತು ಇದೇನು F ಅನ್ನೋದು ಔಟ್ಪುಟ್. ಇಫ್ I0 ಏನಾದರೂ 0 ಇದ್ದು I1 1 ಇತ್ತಂದರೆ ಇದು ಸೆಲೆಕ್ಟ್ ಲೈನ್ ಈ ರೀತಿ ಬರುತ್ತೆ. ಈಗ 0 ಇದ್ದರೆ ಫೈನಲ್ ಔಟ್ಪುಟ್ I0 ಅಂತ ಬರುತ್ತೆ. ಇದು 1 ಇತ್ತಂದರೆ ಫೈನಲ್ ಔಟ್ಪುಟ್ 1 ಅಂತ ಬರುತ್ತೆ. ಸೊ ಇದು ಅದರ ಟ್ರೂತ್ ಟೇಬಲ್. 0 ಇದ್ದರೆ I0 ಬರುತ್ತೆ, 1 ಇದ್ದರೆ I1 ಬರುತ್ತೆ. ನೆಕ್ಸ್ಟ್ ಇದು ಅದರ ಸರ್ಕ್ಯೂಟ್ ಡಯಾಗ್ರಾಮ್. I0 I1 ಮತ್ತು ಇದು ಎಸ್ ಅಂದರೆ ಇನ್ನು ಸೆಲೆಕ್ಟ್ ಲೈನ್. ಸೊ ಇಲ್ಲಿ ಇದನ್ನು ಏನಕ್ಕೆ ನಾಟ್ ಗೇಟ್ನ ಯೂಸ್ ಮಾಡ್ತಾರೆ ಅಂದರೆ ನೆಗೆಷನ್ಗೋಸ್ಕರ. ಇದು ಏನಾದರೂ 0 ಇತ್ತಂದರೆ ಇದನ್ನು ಯೂಸ್ ಮಾಡಬೇಕು. ಸೊ ಇದು I0 0 ಮತ್ತು ಇದೇನಾದರೂ 0 ಇತ್ತಂದರೆ ಇಲ್ಲಿ 0 ಇದ್ದಾಗ ಇದನ್ನು ತಗೊಂಡಾಗ ಇದು ಏನಾಗುತ್ತೆ F ಅಂದರೆ ಇಲ್ಲಿ I0 ಅನ್ನೋದು ಬರುತ್ತೆ. ನೆಕ್ಸ್ಟ್ ಇಲ್ಲಿ I1 ಇದು 1 ಇದ್ದು ನೆಕ್ಸ್ಟ್ ಇಲ್ಲಿಂದ 1 ತಗೊಂಡ್ರೆ ಇದನ್ನು ಇಲ್ಲಿ I1 ಅಂತ ಬರುತ್ತೆ. ಸೊ 1 ಇದ್ದರೆ I1 ಬರುತ್ತೆ, 0 ಇದ್ದರೆ I0 ಬರುತ್ತೆ. ಇದು 2:1 ಮಲ್ಟಿಪ್ಲೆಕ್ಸರ್. ನೆಕ್ಸ್ಟ್ ಯಾವುದು 4:1 ಮಲ್ಟಿಪ್ಲೆಕ್ಸರ್. 4:1 ಮಲ್ಟಿಪ್ಲೆಕ್ಸರ್ ಅಂದರೆ 4 ಇನ್ಪುಟ್ಸ್ ಇರುತ್ತೆ, ಹಾಗೆ 1 ಔಟ್ಪುಟ್ ಇರುತ್ತೆ. ಅದೇ ರೀತಿಯೇ ಇಲ್ಲಿ 2 ಸೆಲೆಕ್ಟ್ ಲೈನ್ ಇರುತ್ತೆ. ಇದು S0 ಮತ್ತು ಇದು S1. ಈಗ ಟ್ರೂತ್ ಟೇಬಲ್ ಬರೆಯೋದಾದರೆ 2 0 ಇತ್ತಂದರೆ I0, ಒಂದು 0 ಇದ್ದು S1 1 ಇದ್ದರೆ ಅದು I1. ನೆಕ್ಸ್ಟ್ ಒಂದು S0 ಏನಾದರೂ 1 ಇದ್ದು ಮತ್ತೆ 0 ಇದ್ದರೆ I2, ಇಲ್ಲ 2 0 ಇದ್ದರೆ I3. ಅಂದರೆ 0 0 1 1 0 1 0 1 I0 I1 I2 I3. ಇದು ಇದರ ಟ್ರೂತ್ ಟೇಬಲ್. ನೆಕ್ಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರೀವಿಯಸ್ಸಾಗಿ ನೀವು ಹೇಗೆ ಬರ್ತಿದ್ದೀರೋ ಇದಕ್ಕೂ ಅದೇ ರೀತಿ ಬರೀಬೇಕು. ಸೊ ನಿಮ್ಮ ನೆಕ್ಸ್ಟ್ ಟಾಪಿಕ್ ಯಾವುದು 8:1 ಮಲ್ಟಿಪ್ಲೆಕ್ಸರ್. 8:1 ಮಲ್ಟಿಪ್ಲೆಕ್ಸರಲ್ಲಿ ಇನ್ಪುಟ್ಸ್ ಎಷ್ಟಿರುತ್ತೆ 8, ಅಂದರೆ 0 to 7 8 ಇನ್ಪುಟ್ಸ್ ಇರುತ್ತೆ. ನೆಕ್ಸ್ಟ್ ಒಂದೇ ಔಟ್ಪುಟ್ ಇರುತ್ತೆ. ಅದೇ ರೀತಿಯೇ ಇಲ್ಲಿ 3 ಸೆಲೆಕ್ಟ್ ಲೈನ್ಸ್ ಇರುತ್ತೆ, S0 S1 ಆ್ಯಂಡ್ S2. ಇದರ ಟ್ರೂತ್ ಟೇಬಲ್ ನೋಡೋದಾದರೆ ಇಲ್ಲಿ 0 0 0 ಎಲ್ಲ 0 ಇತ್ತಂದರೆ I0 ಎಲ್ಲ 0 ಇದ್ದಾಗ I0 ಸೆಲೆಕ್ಟ್ ಆಗುತ್ತೆ. ಇಲ್ಲ S2 ಏನಾದರೂ 1 ಇತ್ತಂದರೆ I1 ಸೆಲೆಕ್ಟ್ ಆಗುತ್ತೆ. ಸೊ ಇದು ಹೇಗೆ ಬರೀಬೇಕು 4 zeros 4 ones, ನೆಕ್ಸ್ಟ್ 2 zeros 2 ones, ನೆಕ್ಸ್ಟ್ ಇಲ್ಲಿ 1 0 1 1 ಈ ರೀತಿ ಬರೆದು I0 ಇಂದ I7 ತನಕ Yಗೆ ವ್ಯಾಲ್ಯೂಸ್ ಆಗಿ ಬರೀಬೇಕು. ಸೊ ಇದು ನಿಮ್ಮ 8:1 ಮಲ್ಟಿಪ್ಲೆಕ್ಸರ್. ಸೊ ನೀವು ನೆಕ್ಸ್ಟ್ ಒಂದು ಕ್ವೆಶನ್ ನೋಡೋದಾದರೆ ಡಿಸೈನ್ ಎ 4:1 ಮಲ್ಟಿಪ್ಲೆಕ್ಸರ್ ಯೂಸಿಂಗ್ 2:1 ಮಲ್ಟಿಪ್ಲೆಕ್ಸರ್ ಅಂತ ಕೇಳಿದ್ದಾರೆ. ಓನ್ಲಿ 2:1 ಅಂದರೆ ನೀವೀಗ 2:1 ಮಲ್ಟಿಪ್ಲೆಕ್ಸರ್ ಅಷ್ಟೇ ಯೂಸ್ ಮಾಡಿಕೊಂಡು ಒಂದು 4:1 ಮಲ್ಟಿಪ್ಲೆಕ್ಸರ್ನ ಡಿಸೈನ್ ಮಾಡಬೇಕು. ಸೊ ಇದು ಒಂದು 2:1, ಇದು ಒಂದು 2:1 ಮಲ್ಟಿಪ್ಲೆಕ್ಸರ್. ಅಂದರೆ 2 2 ಅಂದರೆ ಇಲ್ಲಿ ಎಷ್ಟಾಗುತ್ತೆ 4 ಇನ್ಪುಟ್ಸ್ ಆಗುತ್ತೆ, ನೆಕ್ಸ್ಟ್ 1 ಔಟ್ಪುಟ್ ಆಗುತ್ತೆ. ಸೊ ಇಲ್ಲಿ ನೀವು 3 2:1 ಮಲ್ಟಿಪ್ಲೆಕ್ಸರ್ನ ಕನ್ಸಿಡರ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಏನಿರುತ್ತೆ 2:1ಗೆ 2 ಇನ್ಪುಟ್ ಅಷ್ಟೇ ಇರುತ್ತೆ. ಸೊ I0 I1 ನೆಕ್ಸ್ಟ್ ಏನು ನೆಕ್ಸ್ಟ್ ಇನ್ನೊಂದಕ್ಕೆ I2 I3. ಸೊ ಇಲ್ಲಿ ಎಷ್ಟಾಯಿತು 4 ಇನ್ಪುಟ್ಸ್ ಆಯಿತು. ನೆಕ್ಸ್ಟ್ ಇವೆರಡನ್ನೂ ಇನ್ನೊಂದು 2:1 ಮಲ್ಟಿಪ್ಲೆಕ್ಸರ್ಗೆ ಕನೆಕ್ಟ್ ಮಾಡಿದಾಗ ಇದು Y ಅಂತ ಬರುತ್ತೆ. ಸೊ Y ಅನ್ನೋದೇನು ಔಟ್ಪುಟ್. ಸೊ ಇದು 1 ಔಟ್ಪುಟ್. ಸೊ ಇಲ್ಲಿ 4 ಇನ್ಪುಟ್ ಮತ್ತು 1 ಔಟ್ಪುಟ್. ಸೊ ಇದು 4:1 ಮಲ್ಟಿಪ್ಲೆಕ್ಸರ್. ಇದಕ್ಕೆ ಸೆಲೆಕ್ಟ್ ಲೈನ್ S0, ಇದಕ್ಕೆ S1, ಇದು S2 ಅಂತ ಬರೀಬೇಕು. ಸೊ ಇಲ್ಲಿ 3 2:1 ಯೂಸ್ ಮಾಡಿಕೊಂಡು ನಾವು 4:1 ಮಲ್ಟಿಪ್ಲೆಕ್ಸರ್ನ ಡಿಸೈನ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇಂಪ್ಲಿಮೆಂಟ್ 8:1 ಮಲ್ಟಿಪ್ಲೆಕ್ಸರ್ ಯೂಸಿಂಗ್ 4:1 ಮಲ್ಟಿಪ್ಲೆಕ್ಸರ್ ಆ್ಯಂಡ್ 2:1 ಮಲ್ಟಿಪ್ಲೆಕ್ಸರ್. ಪ್ರೀವಿಯಸ್ ಆಗಿ ಏನು ಹೇಳಿದ್ರು 4:1 ಮಲ್ಟಿಪ್ಲೆಕ್ಸರ್ನ ಓನ್ಲಿ ಯೂಸಿಂಗ್ 2:1 ಅಂತ ಮಲ್ಟಿಪ್ಲೆಕ್ಸರ್ ಅಂತ ಕೇಳಿದ್ರು. ಆದರೆ ಈಗ 8:1 ಯೂಸಿಂಗ್ 4:1 ಆ್ಯಂಡ್ 2:1 ಅಂತ ಕೇಳಿದ್ದಾರೆ. ಸೊ ದಟ್ ನಮಗೆ 8 ಇನ್ಪುಟ್ಸ್ ಮತ್ತು 1 ಔಟ್ಪುಟ್ ಇರಬೇಕು. ಸೊ 2 4:1ನ ಕನ್ಸಿಡರ್ ಮಾಡಿಕೊಂಡಾಗ ಇದು I0 I1 I2 ಆ್ಯಂಡ್ I3. 4:1ಗೆ 4 ಇನ್ಪುಟ್ಸ್ ಅಷ್ಟೇ ಇರುತ್ತೆ. ಸೊ ಇದು 4 ಇನ್ಪುಟ್ಸ್. ನೆಕ್ಸ್ಟ್ I4ನಿಂದ ಕಂಟಿನ್ಯೂ ಮಾಡಿ I7. ಸೊ ದಟ್ ಇಲ್ಲಿ ಎಷ್ಟಾಗುತ್ತೆ 8 ಇನ್ಪುಟ್ಸ್ ಆಗುತ್ತೆ. ನೆಕ್ಸ್ಟ್ ಇವೆರಡನ್ನೂ ಒಂದು 2:1
ಮಲ್ಟಿಪ್ಲೆಕ್ಸರ್ಗೆ ಕನೆಕ್ಟ್ ಮಾಡಿದ್ರೆ ಇದು ವೈ ಅಂದರೆ ಏನು ಔಟ್ಪುಟ್. ಇದೆಷ್ಟಿದೆ, ಒಂದಷ್ಟೇ ಇದೆ. ಸೊ ಇದು 8 ಇನ್ಪುಟ್ ಮತ್ತು 1 ಔಟ್ಪುಟ್, ಅಂದರೆ ಇದು 8:1 ಮಲ್ಟಿಪ್ಲೆಕ್ಸರ್. ಸೊ ಇಲ್ಲಿ ಸೆಲೆಕ್ಟ್ ಲೈನ್ಸು ಇದಕ್ಕೆರಡು ಹಾಗೆ ಇದಕ್ಕೆ 1 ಸೆಲೆಕ್ಟ್ ಲೈನ್ ಅಷ್ಟೇ ಇರುತ್ತೆ. ಸೊ ಇದು S4. ಈ ರೀತಿ ಡಿಸೈನ್ ಮಾಡ್ಬೋದು. ಯಾವುದು 8:1 ಮಲ್ಟಿಪ್ಲೆಕ್ಸರ್ ಯೂಸಿಂಗ್ 2 4:1 ಮಲ್ಟಿಪ್ಲೆಕ್ಸರ್ಸ್ ಆ್ಯಂಡ್ 1 2:1 ಮಲ್ಟಿಪ್ಲೆಕ್ಸರ್. ಸೊ ಈಗ ನೆಕ್ಸ್ಟ್ ಕ್ವೆಶನ್ ಏನಿದೆ, ಇಂಪ್ಲಿಮೆಂಟ್ ಯೂಸಿಂಗ್ ಮಲ್ಟಿಪ್ಲೆಕ್ಸರ್ ಅಂತ ಹೇಳಿ ಒಂದು 3 ವೇರಿಯೇಬಲ್ಸು ಹಾಗೆಯೇ ಒಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎನ್ ಏನಿದೆ, 3 ಇನ್ಪುಟ್ ಇದೆ. ಸೊ ಎನ್ ಈಸ್ ಈಕ್ವಲ್ಸ್ ಟು 3. ಎನ್ ಈಸ್ ಈಕ್ವಲ್ಸ್ ಟು 3 ಅಂದರೆ ಏನು, ಇಲ್ಲಿ XYZ 3 ಇನ್ಪುಟ್ಸ್ ಕೊಟ್ಟಿದ್ದಾರೆ. ಸೊ ಎನ್ ಈಸ್ ಈಕ್ವಲ್ಸ್ ಟು 3. ಎಷ್ಟು ಸೆಲೆಕ್ಟ್ ಲೈನ್ಸ್ ಇರುತ್ತೆ, n-1 ಸೆಲೆಕ್ಟ್ ಲೈನ್ಸ್ ಇರುತ್ತೆ. ಸೊ n-1 3 - 1 ಎಷ್ಟು 2. ಸೊ 2 ಸೆಲೆಕ್ಟ್ ಲೈನ್ಸ್ ಇರುತ್ತೆ. ಎಷ್ಟು ಡೇಟಾ ಇನ್ಪುಟ್ಸ್ ಇರುತ್ತೆ, 2 ಪವರ್ n-1 2 ಪವರ್ 3 - 1 ಎಷ್ಟು 2 ಪವರ್ 2 ಎಷ್ಟು ಟೋಟಲ್ 4 ಡೇಟಾ ಇನ್ಪುಟ್ಸ್ ಇರುತ್ತೆ. ಸೊ ಈಗ ನೀವು XYZ ಇಲ್ಲಿ ಬರ್ಕೊಂಡು ಈ F ಅನ್ನೋದು ಫೈನಲ್ ಔಟ್ಪುಟ್ ಆಗಿರುತ್ತೆ. ಸೊ ನೀವು ಸೇಮ್ ಎಲ್ಲ ಹೇಗೆ ಬರೀತೀರಾ, ಇಲ್ಲಿ 1 to 7. ಸೊ ಇಲ್ಲಿ ಎಷ್ಟು ಬರ್ಕೋಬೇಕು, 8 ತನಕ ಬರ್ಕೋಬೇಕು. ಸೊ ಇಲ್ಲೇನಾಗುತ್ತೆ 4 zeros 4 ones, ನೆಕ್ಸ್ಟ್ 2 zeros 2 ones, ಈ ರೀತಿ ಬರ್ಕೊಂಡಾದ್ಮೇಲೆ ಎರಡನ್ನ ಗ್ರೂಪ್ ಮಾಡ್ಕೋಬೇಕು. ಈ ರೀತಿ ಗ್ರೂಪ್ ಮಾಡ್ಕೊಂಡಾಗ ಇದೇನಾಗುತ್ತೆ, ನೆಕ್ಸ್ಟ್ ಈ ನಂಬರ್ಸ್ ಎಲ್ಲೆಲ್ಲಿ 1 2 6 7 ಎಲ್ಲೆಲ್ಲಿದೆಯೋ ಅಲ್ಲೆಲ್ಲನೂ 1 ಅಂತ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗ್ ಇದೇನು 0, ಇದು 1. ಸೊ ಇಲ್ಲಿ 1 ಅಂತ ಬರ್ಕೊಂಡು 2ಗೆ 1 ಅಂತ ಬರ್ಕೊಂಡು ಇದು 0 ಇದು 0 0 6 ಮತ್ತು 7ಗೆ 1 ಅಂತ ಬರೀಬೇಕು. ಸೊ ಇದು Z ಮತ್ತು Fನ ಕಂಪೇರ್ ಮಾಡಿದಾಗ 0 1 0 1 ಸೇಮ್ ಇದೆ. ಸೊ F ಈಸ್ ಈಕ್ವಲ್ಸ್ ಟು Z. ಇಲ್ಲಿ ಇದು ಉಲ್ಟಾ ಇದೆ. ಸೊ F ಈಸ್ ಈಕ್ವಲ್ಸ್ ಟು Z'. ನೆಕ್ಸ್ಟ್ ಇದು 1 1, ಇಲ್ಲಿ 0 0 ಇದೆ. ಎರಡೂ 0 ಇತ್ತಂದರೆ F ಈಸ್ ಈಕ್ವಲ್ಸ್ ಟು 0, ಎರಡೂ 1 ಇದ್ದರೆ F ಈಸ್ ಈಕ್ವಲ್ಸ್ ಟು 1, ಈ ರೀತಿ ಬರೀಬೇಕು. ಸೊ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು 4:1 ಮಲ್ಟಿಪ್ಲೆಕ್ಸರ್, ಇದು XY, ನೆಕ್ಸ್ಟ್ ಇದು Z. ಇವು 3 ಏನು ಇನ್ಪುಟ್ಸ್. ನೆಕ್ಸ್ಟ್ ಏನು Z'. ಇಲ್ಲಿ 0 ಇರೋದ್ರಿಂದ ಇದು 0 1 2 3 ಅಂತ ಬರ್ಕೊಂಡು ಸ್ಟಾರ್ಟಿಂಗ್ ಇಲ್ಲಿ ಏನು ಬರುತ್ತೆ Z ಮತ್ತು Z', ನೆಕ್ಸ್ಟ್ ಇದು 0 ಇದು 1, ಇದು ಫೈನಲ್ ಏನಿದೆ ಇದು ಔಟ್ಪುಟ್. ಈ ರೀತಿ ಒಂದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವೆಶನ್ ಏನು, ಇಂಪ್ಲಿಮೆಂಟ್ ಯೂಸಿಂಗ್ ಮಲ್ಟಿಪ್ಲೆಕ್ಸರ್ F ಆಫ್ ABCD. ಅಂದರೆ ಇದೆಷ್ಟಿದೆ, n ಈಸ್ ಈಕ್ವಲ್ಸ್ ಟು 4, ಅಂದರೆ 4 ಇನ್ಪುಟ್ಸ್ ಇದೆ. ಒಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ, ಎಷ್ಟು 1 ಇಂದ 15, ಅಂದರೆ ಇಲ್ಲಿ ಎಷ್ಟು 16 ಇನ್ಪುಟ್ಸ್ನ ಬರ್ಕೋಬೇಕು. ಸೊ ಇದು ABCD, ಇದು F. ಸೊ ನಾವಿಲ್ಲಿ ಸ್ಟಾರ್ಟಿಂಗ್ ಏನು ಬರೀಬೇಕು, ಇಲ್ಲಿ 16 ಅಂದರೆ 8 zeros ಬರೀಬೇಕು. 1 2 3 4 ಈ ರೀತಿ 8ನ zeros ಬರೆದು ನೆಕ್ಸ್ಟ್ 8 onesನ ಬರೀಬೇಕು. ನೆಕ್ಸ್ಟ್ 4 zeros ಮತ್ತು 4 ones, ನೆಕ್ಸ್ಟ್ 2 zeros 2 ones, ಈ ರೀತಿ ಬರ್ಕೊಂಡಾದ್ಮೇಲೆ ಎರಡನ್ನ ಗ್ರೂಪ್ ಮಾಡ್ಕೋಬೇಕು. ಇದು 2 ಇದು 2, ಈ ರೀತಿ ಗ್ರೂಪ್ ಮಾಡ್ಕೊಂಡಾಗ ಇಲ್ಲಿ ಪ್ರೀವಿಯಸ್ ಕ್ವೆಶನ್ಗೆ ಹೇಗೆ ಮಾಡಿದಿರೋ ಇಲ್ಲೂ ಅದೇ ರೀತಿಯೇ ಇಲ್ಲಿ 1 3 4 ಎಲ್ಲದಕ್ಕೂ 1 ಅಂತ ಬರೀಬೇಕು. ಇದು 0 ಇಲ್ಲಿ 1, ಸೊ ಇಲ್ಲಿ 1 ಅಂತ ಬರೀಬೇಕು. 2 ಅಲ್ಲಿ ಇಲ್ಲ, ಸೊ 0, ನೆಕ್ಸ್ಟ್ 3 ಇದೆ, ಸೊ 3 ಈಸ್ ಈಕ್ವಲ್ಸ್ ಟು 1 ಅಂತ ಬರೀಬೇಕು. ಈಗ ಈ ಎಲ್ಲದಕ್ಕೂ 4 11, ಈಗ 4 ಯಾವುದು ಇದು 4, ಇಲ್ಲಿ 4 ಬರುತ್ತೆ, ಇದು 3 ಇದು 4, ನೆಕ್ಸ್ಟ್ ಏನು ಇಲ್ಲಿ 11 12 ಇದು 13 14 ಆ್ಯಂಡ್ 15, ಈ ರೀತಿ ಬರೆದಾದ್ಮೇಲೆ ಈ ಡಿನ ಮತ್ತು ಎಫ್ನ ಕಂಪೇರ್ ಮಾಡಬೇಕು. ಈ ಡಿ ಏನಿದೆ 0 1 ಆ್ಯಂಡ್ ಎಫ್ ಏನಿದೆ 0 1. ಸೊ ಎರಡಲ್ಲೂ ಏನು ಚೇಂಜ್ ಇಲ್ಲ. ಸೊ ಎಫ್ ಈಸ್ ಈಕ್ವಲ್ಸ್ ಟು ಡಿ. ನೆಕ್ಸ್ಟು ಸೇಮ್ ಇದೆ 0 1 0 1. ಸೊ ಎಫ್ ಈಸ್ ಈಕ್ವಲ್ಸ್ ಟು ಡಿ. ಇಲ್ಲಿ 0 1 ಇರೋದು 1 0 ಆಗಿದೆ. ಸೊ ಇದು ಕಾಂಪ್ಲಿಮೆಂಟ್ ಉಲ್ಟಾ ಇದೆ. ಸೊ ಇದೇನಾಗುತ್ತೆ D'. ನೆಕ್ಸ್ಟ್ 2 0 ಇರೋದ್ರಿಂದ 0 ಮತ್ತು ಇಲ್ಲಿ 2 1 ಇರೋದ್ರಿಂದ 1. ಈ ರೀತಿ ಎಲ್ಲ ಇದಕ್ಕೂ ಎಲ್ಲ ವ್ಯಾಲ್ಯೂಸಿಗೂ ಕನ್ಸಿಡರ್ ಮಾಡಿಕೊಂಡು ಈ ರೀತಿ ಡಿ ಮತ್ತು ಎಫ್ನ ಕಂಪೇರ್ ಮಾಡಿ ಬರಿಬೇಕು. ಸೊ ಇದನ್ನು ನೀವು ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡಿಕೊಂಡು ಬರೆಯೋದಾದರೆ ಇದು 8:1, ಏಕೆ 16 ಇನ್ಪುಟ್ಸ್ ಇದೆ. ಸೊ ನೀವೀಗ 8:1 ಮಲ್ಟಿಪ್ಲೆಕ್ಸರ್ನ ಕನ್ಸಿಡರ್ ಮಾಡ್ಕೊಂಡಾಗ ABC ಅನ್ನೋದು S0 S1 S2 ಈ ರೀತಿ ಬರ್ಕೊಂಡು ನೆಕ್ಸ್ಟ್ ಇಲ್ಲಿ 0 to 7 ಅಂದರೆ 8 ಇನ್ಪುಟ್ಸ್ನ ಬರ್ಕೊಂಡು ಸೊ ಇಲ್ಲಿ D 0 ಮತ್ತು 1 ಅಂತ ಬರೆದಿದ್ದಾರೆ. ಇಲ್ಲಿ ಯಾವ್ಯಾವುದಕ್ಕೆ ಡಿ ಬಂದಿದೆ, ಇದು 1 ಇದು 2 3 4 5 6 7 8 ಈ ರೀತಿ ಕನ್ಸಿಡರ್ ಮಾಡ್ಕೋಬೇಕು. ಸಾರಿ 0 ಇಂದ 0 1 2 3 4 5 6 ಆ್ಯಂಡ್ 7 ಈ ರೀತಿ ಕನ್ಸಿಡರ್ ಮಾಡಿಕೊಂಡಾಗ 0ಗೆ ಏನು ಬರುತ್ತೆ, ಇದು 0 ಅಂದರೆ ಡಿ. ನೆಕ್ಸ್ಟ್ 1 ಏನು ಬರುತ್ತೆ, ಡಿ ಬರುತ್ತೆ. ಸೊ ಡಿನೇ ಬರೀಬೇಕು. ನೆಕ್ಸ್ಟ್ ಇದೇನು ಬರುತ್ತೆ 2ಗೆ D' ಅಂದರೆ ಇಲ್ಲೊಂದು ನಾಟ್ ಗೇಟ್ನ ಬರ್ಕೊಂಡು ಬರೀಬೇಕು. ಸೇಮ್ ಅದೇ ರೀತಿಯೇ 0 ಯಾವುದಕ್ಕೆ,
ಈ 3ಗೆ 0 ಬಂದಿದೆ, ಸೊ 0ನ ಬರ್ಕೋಬೇಕು. 4ಗೂ 0 ಆ್ಯಂಡ್ 5ಗೂ 0. ನೆಕ್ಸ್ಟ್ 6ಗೆ 7ಗೆ 1 ಬರ್ದಿರೋದ್ರಿಂದ ಈ 1ನ ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು ಯೂಸಿಂಗ್ 8:1 ಮಲ್ಟಿಪ್ಲೆಕ್ಸರ್. ಸೊ ಎಫ್ ಅನ್ನೋದು ಫೈನಲ್ ಔಟ್ಪುಟ್ ಆಗಿರುತ್ತೆ. ಸೊ ಈ ಕ್ವೆಶನಿಗೆ ಸೊಲ್ಯೂಷನ್ ಇಷ್ಟೆ. ಸೊ ನಿಮ್ಮ ನೆಕ್ಸ್ಟ್ ಟಾಪಿಕ್ ಬಂದು 3 ಸ್ಟೇಟ್ ಕಿಟ್ಸ್. ಇದೇನು ನಾರ್ಮಲ್ ಇನ್ಪುಟ್ ಎ ಆ್ಯಂಡ್ ಇದು ಕಂಟ್ರೋಲ್ ಇನ್ಪುಟ್ ಸಿ. ಸೊ ಇದು ಒಂದು ಇನ್ವರ್ಟರ್. ಔಟ್ಪುಟ್ y ಈಸ್ ಈಕ್ವಲ್ಸ್ ಟು ಎ. ಔಟ್ಪುಟ್ y ಈಸ್ ಈಕ್ವಲ್ಸ್ ಟು ಎ ಅಂದರೆ ಈ ಇನ್ಪುಟ್ ಎ ಏನಿದೆ ಔಟ್ಪುಟೂ ಎ ಯಾವಾಗ ಬರುತ್ತೆ, ಈ ಕಂಟ್ರೋಲ್ ಇನ್ಪುಟ್ ಏನಾದರೂ 1 ಅಂದರೆ ಸಿ ಈಸ್ ಈಕ್ವಲ್ಸ್ ಟು 1 ಇದ್ದಾಗ ಔಟ್ಪುಟೂ ಎ ಅಂತ ಬರುತ್ತೆ. ಇಫ್ ಅದೇನಾದರೂ 0 ಇತ್ತಂದರೆ ಹೈ ಇಂಪಿಡೆನ್ಸ್ ಅಂತ ಬರುತ್ತೆ. ಸೊ ಇದು ನಿಮ್ಮ 3 ಸ್ಟೇಟ್ ಗೇಟ್ಸ್ ಟಾಪಿಕ್. ಸೊ ನಿಮ್ಮ ನೆಕ್ಸ್ಟ್ ಟಾಪಿಕ್ ಯಾವುದು, ಸೀಕ್ವೆನ್ಷಿಯಲ್ ಲಾಜಿಕ್. ಸೊ ನೀವು ಇಲ್ಲಿ ತನಕ ನೋಡಿದ್ದೆಲ್ಲನೂ ಕಾಂಬಿನೇಷನಲ್ ಲಾಜಿಕ್ ಅಂದರೆ ಯಾವುದು, ಎನ್ಕೋಡರ್, ಡಿಕೋಡರ್ ಮತ್ತು ಮಲ್ಟಿಪ್ಲೆಕ್ಸರ್, ಇವೆಲ್ಲ ಕಾಂಬಿನೇಷನಲ್ ಸರ್ಕ್ಯೂಟ್ಸ್. ಸೊ ನೆಕ್ಸ್ಟ್ ಯಾವುದು, ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್. ಅದರಲ್ಲಿ ಲ್ಯಾಚಸ್ ಮತ್ತು ಫ್ಲಿಪ್ ಫ್ಲಾಪ್ಸ್ ಬರುತ್ತೆ. ಸೊ ಸೀಕ್ವೆನ್ಷಿಯಲ್ ಲಾಜಿಕ್ ಅಂದರೆ ಏನು, ಔಟ್ಪುಟ್ ಆಫ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಡಿಪೆಂಡ್ಸ್ ನಾಟ್ ಓನ್ಲಿ ಆನ್ ಪ್ರೆಸೆಂಟ್ ಸ್ಟೇಟ್ ಆಫ್ ಇನ್ಪುಟ್ಸ್ ಬಟ್ ಆಲ್ಸೋ ಆನ್ ಪ್ರೀವಿಯಸ್ ಔಟ್ಪುಟ್ಸ್. ಅಂದರೆ ಈಗ ನೆಕ್ಸ್ಟ್ ಈಗಿನ ಒಂದು ಸರ್ಕ್ಯೂಟ್ ಪ್ರೆಸೆಂಟ್ ಸ್ಟೇಟು ಈಗಿನ ಇನ್ಪುಟ್ಸ್ ಅಷ್ಟೇ ಅಲ್ಲದೆ ಪ್ರೀವಿಯಸ್ ಔಟ್ಪುಟ್ಸ್ ಮೇಲೇನೂ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 15 + 16. ಈಗ ಈ 1 + 1 = 2 ಅಂತ ಬರೀ, ಆದರೆ ಆ ರೀತಿ ಬರೆಯೋಕ್ಕಾಗೋದಿಲ್ಲ. 5 + 6 ಎಷ್ಟು, 11. ಸೊ 1 ಇಲ್ಲಿ 1, ಇಲ್ಲಿ ಪ್ರೆಸೆಂಟ್ ಏನು 2 ಅಂತ ಬರೆಯೋಕ್ಕಾಗೋದಿಲ್ಲ. ಇಲ್ಲಿ 1 + 1 2, ಬಟ್ ಆಲ್ಸೋ ಪ್ರೀವಿಯಸ್ ಇನ್ಪುಟ್ ಯಾವುದು 1. ಸೊ ಇದು 3. ಸೊ ಇದೇನಿದೆ ಈ ರೀತಿ ಬರುತ್ತೆ ಸೀಕ್ವೆನ್ಷಿಯಲ್ ಲಾಜಿಕ್. ಸೊ ಇದು ಪ್ರೆಸೆಂಟ್ ಇನ್ಪುಟ್ಸ್ ಮೇಲೆ ಅಷ್ಟೇ ಡಿಪೆಂಡ್ ಆಗಿರೋದಿಲ್ಲ, ಪ್ರೀವಿಯಸ್ ಔಟ್ಪುಟ್ ಮೇಲೇನೂ ಡಿಪೆಂಡ್ ಆಗಿರುತ್ತೆ. ಸೊ ಸೀಕ್ವೆನ್ಷಿಯಲ್ ಲಾಜಿಕ್ ಅಂದರೆ ಅದು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಡಿಪೆಂಡ್ಸ್ ನಾಟ್ ಓನ್ಲಿ ಆನ್ ಪ್ರೆಸೆಂಟ್ ಸ್ಟೇಟ್ ಆಫ್ ಇನ್ಪುಟ್ಸ್ ಬಟ್ ಆಲ್ಸೋ ಆನ್ ಪ್ರೀವಿಯಸ್ ಔಟ್ಪುಟ್ಸ್. ಸೊ ನೀವು ಅದರ ಒಂದು ಡಯಾಗ್ರಾಮ್ ಬರೆಯೋದಾದರೆ ಈ ರೀತಿ. ಸೊ ಇದು ಕಾಂಬಿನೇಷನಲ್ ಸರ್ಕ್ಯೂಟ್, ಇದು ಇನ್ಪುಟ್ ಮತ್ತು ಇಲ್ಲಿ ಔಟ್ಪುಟ್ಸ್, ಇದು ಮೆಮೊರಿ ಎಲಿಮೆಂಟ್ಸ್. ಇದು ಮೆಮೊರಿ ಎಲಿಮೆಂಟ್ಸ್ ಏನಕ್ಕೆ, ಪ್ರೀವಿಯಸ್ ಔಟ್ಪುಟ್ಸ್ನ ಸ್ಟೋರ್ ಮಾಡ್ಕೊಳೋದಕ್ಕೆ. ಸೊ ಈಗ ಫಸ್ಟ್ ಟಾಪಿಕ್ ಬಂದು ಸ್ಟೋರೇಜ್ ಎಲಿಮೆಂಟ್ ಯಾವುದು, ಲ್ಯಾಚಸ್. ಲ್ಯಾಚಸ್ ಆಪರೇಟ್ ಆನ್ ಸಿಗ್ನಲ್ ಲೆವೆಲ್ಸ್. ದೇ ಡು ನಾಟ್ ವರ್ಕ್ ಆನ್ ಎಡ್ಜ್ ಟ್ರಿಗರ್ಸ್ ಲೈಕ್ ಫ್ಲಿಪ್ ಫ್ಲಾಪ್ಸ್. ಸೊ ಲ್ಯಾಚಸಲ್ಲಿ ಫಸ್ಟ್ ಯಾವುದು, SR ಅಂದರೆ ಸೆಟ್ ರೀಸೆಟ್ ಲ್ಯಾಚ್. ಸೊ ಇಲ್ಲಿ ಏನಾದರೂ ಈ ರೀತಿ ಇದ್ದಾಗ ಅದು ಲೋ ಅಲ್ಲಿ 0 ಆ್ಯಂಡ್ ಹೈಯಲ್ಲಿ 1 ಅಂತ ಬರಿಬೇಕು. ಇದೇನು, ರೀಸೆಟ್. ಸೇಮ್ ಅದೇ ರೀತಿಯೇ ಇಲ್ಲಿ 0 1 ಇದು ಸೆಟ್. ಈಗ ಇದು ಅದರ ಒಂದು ಲಾಜಿಕ್ ಡಯಾಗ್ರಾಮ್ ಯೂಸಿಂಗ್ ನಾರ್ ಗೇಟ್ಸ್. ಈಗ ನಿಮ್ಮ ಕ್ವೆಶನಲ್ಲಿ ರೈಟ್ ಸೆಟ್ ರೀಸೆಟ್ ಲ್ಯಾಚ್ ಯೂಸಿಂಗ್ ನಾರ್ ಗೇಟ್ ಅಂತನಾದರೂ ಕೇಳ್ಬೋದು, ನ್ಯಾಂಡ್ ಗೇಟ್ ಅಂತನಾದರೂ ಕೇಳ್ಬೋದು. ಸೊ ಇದು ಯೂಸಿಂಗ್ ನಾರ್ ಗೇಟ್ಸ್. ಸೊ ನಾರ್ ಗೇಟ್ಸ್ ಅಂದರೆ ಒಂದು ಆರ್ ಗೇಟ್ ವಿತ್ 1 ಬಬಲ್. ಸೊ ಇದೇನಾಗುತ್ತೆ, ಎರಡು ನಾರ್ ಗೇಟ್ ಬರೆದು ಇದು ಕ್ಯೂ ಮತ್ತು ಕ್ಯೂ ಡ್ಯಾಶ್. ಇದು ಕ್ಯೂವಿಂದ ಈ ನಾರ್ ಗೇಟ್ಗೆ ಮತ್ತು ಈ ನಾರ್ ಗೇಟಿಂದ ಈ ಕ್ಯೂ ಡ್ಯಾಶ್ಗೆ 2 ಕನೆಕ್ಷನ್ ಬರೆದ್ರೆ ಇದು ನಿಮ್ಮ ಲಾಜಿಕ್ ಡಯಾಗ್ರಾಮ್ ಆಫ್ SR ಲ್ಯಾಚ್ ಯೂಸಿಂಗ್ ನಾರ್ ಗೇಟ್ಸ್. ಸೊ ಅದರ ಫಂಕ್ಷನ್ ಟೇಬಲ್ ನೋಡೋದಾದರೆ ಇದು ಎಸ್ ಮತ್ತು ಆರ್ ಅಂದರೆ ಸೆಟ್ ಮತ್ತು ರೀಸೆಟ್. ಈಗ ಸೆಟ್ ಏನಾದರೂ 1 ಇತ್ತಂದರೆ ಕ್ಯೂ ಏನಿರುತ್ತೆ 1 ಮತ್ತು ಇದು 0. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸ್ವಿಚ್ನ ಕನ್ಸಿಡರ್ ಮಾಡಿಕೊಂಡಾಗ ಈಗ ಸ್ವಿಚ್ ಆನಲ್ಲಿದೆ ಅಂದರೆ ಈಗ ಸ್ವಿಚ್ ಆನಲ್ಲಿದ್ದರೆ ಅದು 1 ಇರುತ್ತೆ. ಸೊ ಅದೇನು ಇಲ್ಲಿ ರೀಸೆಟ್ ಅನ್ನೋದು 0 ಇರುತ್ತೆ. ಸ್ವಿಚ್ ಆನಲ್ಲಿದ್ದಾಗ ಇದು 1 ಇರುತ್ತೆ. ಸೊ ಇದು 1 ಆಗುತ್ತೆ. ನೆಕ್ಸ್ಟು ಆಫ್ ಮಾಡೋಕ್ಕಾಗೋದಿಲ್ಲ. ಸೊ ಇದು 0 ಇರುತ್ತೆ. ನೆಕ್ಸ್ಟ್ 0 0 ಅಂದರೆ ಏನು ಚೇಂಜೇ ಮಾಡೋದಿಲ್ಲ. ಸೊ ಆವಾಗ 0 0 ಏನು ಚೇಂಜ್ ಮಾಡಿಲ್ಲ ಅಂದರೆ 1 0ನೇ ಇರುತ್ತೆ. ನೆಕ್ಸ್ಟ್ ಏನು, ಸ್ವಿಚ್ನ ಆಫ್ ಮಾಡೋದು. ಇದನ್ನು ಆಫ್ ಮಾಡಿದಾಗ ಇದು 0 ಇದು 1 ಬಂದರೆ ನೆಕ್ಸ್ಟ್ ಇದು ಏನಾಗುತ್ತೆ 1 ಅನ್ನೋದೇ ಬರುತ್ತೆ. ನೆಕ್ಸ್ಟ್ ಇದನ್ನು ಏನು ಚೇಂಜ್ ಮಾಡಿಲ್ಲ, 0 0 ಇದ್ದರೆ ಇದು 0 1 ಅಂತಲೇ ಬರುತ್ತೆ. ಇಲ್ಲಿ ಏನಿದೆ ಇಲ್ಲೂ ಅದೇ ಬರುತ್ತೆ. ನೆಕ್ಸ್ಟ್ 1 1 ಇದ್ದಾಗ 0 0 ಅಂದರೆ ಸ್ವಿಚ್ನ ಒಂದೇ ಸರಿನೇ ಆಫ್ ಮಾಡಿ ಆನ್ ಮಾಡಿ, ಒಂದು ಸ್ವಿಚ್ನ ಒಂದೇ ಸರಿ ಆಫ್ ಮಾಡಿ ಆನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು 0 0 ಅಂದರೆ ಫಾರ್ಬಿಡನ್. ಸೊ ಸೇಮ್ SR ಲ್ಯಾಚ್ನ ಅವರೇನಾದರೂ ನ್ಯಾಂಡ್ ಗೇಟ್ನ ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರೆ ಈ ರೀತಿ ಬರಿಬೇಕು. ಸೊ ನಾವು ಪ್ರೀವಿಯಸ್ ಆಗಿ ನೋಡಿದ್ದು ಯೂಸಿಂಗ್ ನಾರ್ ಗೇಟ್ಸ್. ಸೊ ಈಗ ನ್ಯಾಂಡ್ ಗೇಟ್ಸ್ ಅಂದರೆ ಈಗ ಇಲ್ಲಿ 1 ಮತ್ತು 0 ಇದು ಸೆಟ್ಟು ಮತ್ತು ಇದು ರೀಸೆಟ್. ಸೊ ಇಲ್ಲಿ 2 ನ್ಯಾಂಡ್ ಗೇಟ್ಸ್ನ ಬರೆದು ಅಂದರೆ ಒಂದು ಆ್ಯಂಡ್ ಗೇಟ್ ವಿತ್ 1 ಬಬಲ್ ಈ ರೀತಿ ಬರೆದು ಪ್ರೀವಿಯಸ್ಸಾಗಿ ಈ ರೀತಿ ಕನೆಕ್ಷನ್ ಇರುತ್ತೋ ಇಲ್ಲೂ ಸೇಮ್ ಅದೇ ರೀತಿಯೇ ಕನೆಕ್ಷನ್ ಬರೀಬೇಕು. ಸೊ ನೀವೀಗ ಪ್ರೀವಿಯಸ್ಸಲ್ಲಿ ಹೇಗೆ ನೋಡಿದ್ದೀರೋ ಅದೇ ರೀತಿಯೇ, ಬಟ್ ಇಲ್ಲಿ ರಿವರ್ಸ್ ಆಗುತ್ತೆ. ಇಲ್ಲಿ 1 0 ಇದ್ದಾಗ ಇಲ್ಲಿ 1 0ನೇ ಬರುತ್ತೆ, ಇಲ್ಲಿ 0 1 ಬರುತ್ತೆ. ಅಲ್ಲಿ 0 0 ಇರೋದು ಇಲ್ಲಿ 1 1 ಆಗುತ್ತೆ. ಅಂದರೆ ಅಲ್ಲಿ 1 ಇದ್ದಿದ್ದ ಕಡೆ 0, ಇಲ್ಲಿ 0 ಇದ್ದಿದ್ದ ಕಡೆ 1 ಈ ರೀತಿ ಚೇಂಜ್ ಆಗುತ್ತೆ.
ಸೊ ಇದು ನಿಮ್ಮ ಎಸ್ ಆರ್ ಸೆಟ್ ರಿಸೆಟ್ ಲ್ಯಾಚ್ ಯೂಸಿಂಗ್ ನ್ಯಾಂಡ್ ಗೇಟ್. ಸೊ ಈ ಮಾಡ್ಯೂಲಲ್ಲಿ ನೆಕ್ಸ್ಟ್ ಟಾಪಿಕ್ ಯಾವುದು? ಫ್ಲಿಪ್ ಫ್ಲಾಪ್ಸ್. ಈ ಫ್ಲಿಪ್ ಫ್ಲಾಪ್ಸ್ ಅಂದರೆ ಮೊಮೆಂಟರಿ ಚೇಂಜ್ ಅಥವಾ ಟ್ರಿಗರ್. ಈ ಟ್ರಿಗರ್ ಅನ್ನೋದು ಸ್ಟೇಟ್ ಆಫ್ ಫ್ಲಿಪ್ ಫ್ಲಾಪ್ಸ್ನ ಚೇಂಜ್ ಮಾಡುತ್ತೆ. ಈಗ ಇದು ಪಾಸಿಟಿವ್ ಎಡ್ಜ್ ರೆಸ್ಪಾನ್ಸ್ ಅಂದರೆ ಈ ರೀತಿ ಯಾವುದು ಅಪ್ವರ್ಡ್ ಇದೆ ಇದು ಪಾಸಿಟಿವ್ ಎಡ್ಜ್ ರೆಸ್ಪಾನ್ಸ್, ಮತ್ತು ಯಾವುದು ಡೌನ್ವರ್ಡ್ ಇದೆ ಅದು ನೆಗೆಟಿವ್ ಎಡ್ಜ್ ರೆಸ್ಪಾನ್ಸ್. ಸೊ ಇದು ಫ್ಲಿಪ್ ಫ್ಲಾಪ್ಸ್. ಫ್ಲಿಪ್ ಫ್ಲಾಪ್ಸ್ ಅಂದರೆ ಏನು? ಮೊಮೆಂಟರಿ ಚೇಂಜ್ ಆರ್ ಟ್ರಿಗರ್ ಚೇಂಜಸ್ ಸ್ಟೇಟ್ ಆಫ್ ಫ್ಲಿಪ್ ಫ್ಲಾಪ್ಸ್. ಇದು ಪಾಸಿಟಿವ್ ಎಡ್ಜ್ ರೆಸ್ಪಾನ್ಸ್ ಆ್ಯಂಡ್ ಇದು ನೆಗೆಟಿವ್ ಎಡ್ಜ್ ರೆಸ್ಪಾನ್ಸ್. ಸೊ ನಿಮ್ಮ ಫ್ಲಿಪ್ ಫ್ಲಾಪ್ಸಲ್ಲಿ ಫಸ್ಟ್ ಒನ್ ಯಾವುದು? ಡಿ ಫ್ಲಿಪ್ ಫ್ಲಾಪ್. ಆರ್ ಅವರು ಎಕ್ಸ್ಪ್ಲೇನ್ ಎಡ್ಜ್ ಟ್ರಿಗರ್ ಫ್ಲಿಪ್ ಫ್ಲಾಪ್ ಅಂತನಾದರೂ ಕೇಳ್ಬೋದು. ಸೊ ಎಡ್ಜ್ ಟ್ರಿಗರ್ ಫ್ಲಿಪ್ ಫ್ಲಾಪ್ ಅಂದರು ಡಿ ಫ್ಲಿಪ್ ಫ್ಲಾಪ್ ಅಂದರು ಎರಡೂ ಒಂದೇ. ಸೊ ಈ ಫ್ಲಿಪ್ ಫ್ಲಾಪಲ್ಲಿ 2 ಡಿ ಲ್ಯಾಚಸ್ ಆ್ಯಂಡ್ 1 ಇನ್ವರ್ಟರ್ ಇರುತ್ತೆ. ಫಸ್ಟ್ ಲ್ಯಾಚು ಮಾಸ್ಟರ್, ಸೆಕೆಂಡ್ ಲ್ಯಾಚು ಸ್ಲೇವ್. ಸೊ ಈ ಡಿ ಫ್ಲಿಪ್ ಫ್ಲಾಪ್ ಅನ್ನೋದರಲ್ಲಿ ಇವೆರಡು ಲ್ಯಾಚಸ್ ಯಾವುದು? ಇದು ಒಂದು ಡಿ ಲ್ಯಾಚ್ ಮತ್ತು ಇದೊಂದು ಡಿ ಲ್ಯಾಚ್, ಎರಡು ಡಿ ಲ್ಯಾಚಸ್ ಇದೆ. ಇದೊಂದು ಇನ್ವರ್ಟರ್ ಆರ್ ನಾಟ್ ಗೇಟ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಇಲ್ಲಿ ಈ ಒಂದು ಡಿ ಲ್ಯಾಚ್ ಏನಿದೆ ಇದು ಫಸ್ಟ್ದು ಏನು? ಮಾಸ್ಟರ್ ಲ್ಯಾಚ್ ಆ್ಯಂಡ್ ಸೆಕೆಂಡ್ದೇನು? ಸ್ಲೇವ್ ಲ್ಯಾಚ್. ಸೊ ಇದು ಡಿ, ನೆಕ್ಸ್ಟ್ ಇದು ವೈ, ನೆಕ್ಸ್ಟ್ ಇದು ಕ್ಯೂ ಅಂದರೆ ಏನು? ಇದು ಔಟ್ಪುಟ್. ಈ CLK ಅನ್ನೋದೇನಿದೆ, ಈ CLK ಅನ್ನೋದು ಕ್ಲಾಕ್. ಈ ಕ್ಲಾಕ್ನ ಈ ಕ್ಲಾಕ್ ಏನಾದರೂ 0 ಇತ್ತಂದರೆ ದೆನ್ ಔಟ್ಪುಟ್ ಕ್ಯೂ ಬರುತ್ತೆ. ಇನ್ಪುಟ್ ವೈ ಫ್ರಮ್ ದ ಮಾಸ್ಟರ್ ಅಂದರೆ ಇಲ್ಲಿ ಈ ಮಾಸ್ಟರಿಂದ ವೈ ಅನ್ನೋ ಒಂದು ಇನ್ಪುಟ್ ಬಂದು ಇಲ್ಲಿ ಔಟ್ಪುಟ್ಟು ಕ್ಯೂ ಅನ್ನೋದು ಬರುತ್ತೆ. ಇಫ್ ಇದೇನಾದರೂ 1 ಇತ್ತಂದರೆ ದೆನ್ ಔಟ್ಪುಟ್ ವೈ ಈಸ್ ಈಕ್ವಲ್ಸ್ ಟು ಇನ್ಪುಟ್ ಡಿ. ಅಂದರೆ ಈ ಔಟ್ಪುಟ್ ಏನಿದೆ ಈ ಔಟ್ಪುಟ್ ವೈ ಇರುತ್ತೆ, ಸೊ ಇನ್ಪುಟ್ ಡಿ ಇರುತ್ತೆ. ಈಗ 0 ಇದ್ದರೆ ಅಷ್ಟೇ ಇದು ಔಟ್ಪುಟ್ಟಾಗಿ ಬರೋದು, ಇಲ್ಲ 1 ಇದ್ದರೆ ಇದು ಔಟ್ಪುಟ್ಟಾಗಿ ಬರುತ್ತೆ, ಇದು ಇನ್ಪುಟ್ಟಾಗಿ ತಗೊಳುತ್ತೆ. ಸಿನ್ಸ್ ಔಟ್ಪುಟ್ ಕ್ಯೂ ಚೇಂಜಸ್ ಓನ್ಲಿ ವೆನ್ ಕ್ಲಾಕ್ ಗೋಸ್ ಟು 1 to 0. ಅಂದರೆ ಔಟ್ಪುಟ್ ಯಾವಾಗ ಚೇಂಜ್ ಆಗುತ್ತೆ? ಈ ಕ್ಲಾಕ್ 1ಇಂದ 0ಗೆ ಆದಾಗ ಮಾತ್ರ ಈ ಕ್ಯೂ ಚೇಂಜ್ ಆಗುತ್ತೆ. ಸೊ ಇದನ್ನು ನಾವು ನೆಗೆಟಿವ್ ಎಡ್ಜ್ ಟ್ರಿಗರ್ಡ್ ಡಿ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಯಾಕೆ? ಅದು 1ಇಂದ 0ಗೆ ಅಷ್ಟೇ ಕ್ಯೂ ಚೇಂಜ್ ಆಗೋದ್ರಿಂದ, ಔಟ್ಪುಟ್ ಕ್ಯೂ ಚೇಂಜ್ ಆಗೋದ್ರಿಂದ ನಾವು ಇದನ್ನು ನೆಗೆಟಿವ್ ಎಡ್ಜ್ ಟ್ರಿಗರ್ಡ್ ಡಿ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಸೊ ಫ್ಲಿಪ್ ಫ್ಲಾಪಲ್ಲಿ ನೆಕ್ಸ್ಟ್ ಫ್ಲಿಪ್ ಫ್ಲಾಪ್ ಯಾವುದು? JK ಫ್ಲಿಪ್ ಫ್ಲಾಪ್. ಸೊ ಇಲ್ಲಿ JK ಅನ್ನೋ ಒಂದು 2 ಇನ್ಪುಟ್ಸ್ ತಗೊಂಡು ಇದೊಂದು ಆ್ಯಂಡ್ ಗೇಟ್, ಇದು 2 ಆ್ಯಂಡ್ ಗೇಟ್ ಯೂಸ್ ಮಾಡಿಕೊಂಡು ಹಾಗೆ ಒಂದು ಆರ್ ಗೇಟ್ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ನ ಬರಿಬೇಕು. ಸೊ ಈಗ ಇದು ಜೆ ಮತ್ತು ಇದು ಕೆ, ಇಲ್ಲಿ ಒಂದು ಇನ್ವರ್ಟರ್ನೂ ನಾವು ಯೂಸ್ ಮಾಡ್ಕೋತೀವಿ. ಸೇಮ್ ನೀವೀಗ ಪ್ರೀವಿಯಸ್ ಡಿ ಫ್ಲಿಪ್ ಫ್ಲಾಪಲ್ಲಿ ಹೇಗೆ ಯೂಸ್ ಮಾಡ್ಕೊಂಡಿದ್ದೀರೋ ಹಾಗೆಯೇ ಇದು ಡಿ ಲ್ಯಾಚ್ ಮತ್ತು ಇದು CLK ಅಂದರೆ ಕ್ಲಾಕ್, ಇದನ್ನು ಯೂಸ್ ಮಾಡಿಕೊಂಡು ಈ ರೀತಿ ವಾಪಸ್ ಈ ಒಂದು ಇದಕ್ಕೆ ವಾಪಸ್ ಕನೆಕ್ಷನ್ ಅನ್ನೋದು ಇರುತ್ತೆ. ಈಗ ನೀವು JK ಫ್ಲಿಪ್ ಫ್ಲಾಪ್ಗೆ ಒಂದು ಫಂಕ್ಷನ್ ಟೇಬಲ್ ನೋಡೋದಾದರೆ J0 ಮತ್ತು K0 ಇದ್ದಾಗ ಏನು ಚೇಂಜ್ ಇರೋದಿಲ್ಲ, Q(t) ಅನ್ನೋದು ಸೇಮ್ ಇರುತ್ತೆ. ಸೊ ನೋ ಚೇಂಜ್. ಇದು 0 1 ಇದ್ದಾಗ 0 ಅಂದರೆ ಏನು? 0 ಅಂದರೆ ರೀಸೆಟ್ ಆಗುತ್ತೆ. ಈಗ 1 0 ಅಂದರೆ 0 0 1 1 0 1 0 1 ಈ ರೀತಿ ಬರೆದು Q(t) ಅಂದರೆ ಏನು? ನೋ ಚೇಂಜ್. ಈಗ 0 ಅಂದರೆ ಚೇಂಜ್ ರೀಸೆಟ್ ಆಗುತ್ತೆ. ಈಗ 0 1 0 ಇದ್ದಾಗ 1 ಅಂದರೆ ಏನು? ಸೆಟ್ ಇರುತ್ತೆ. ಈಗ ಎರಡೂ 1 1 ಇದ್ದರೆ ಅದು ಕಾಂಪ್ಲಿಮೆಂಟ್ ಅಂದರೆ Q'(t) ಅಂದರೆ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ನಿಮ್ಮ ಇದರಲ್ಲಿ ಫ್ಲಿಪ್ ಫ್ಲಾಪ್ಸಲ್ಲಿ ಫೈನಲ್ ಫ್ಲಿಪ್ ಫ್ಲಾಪ್ ಯಾವುದು? ಟಿ ಫ್ಲಿಪ್ ಫ್ಲಾಪ್ ಆರ್ ಟ್ರಿಗರ್ ಫ್ಲಿಪ್ ಫ್ಲಾಪ್. ಇಟ್ ಕ್ಯಾನ್ ಆಲ್ಸೋ ಬಿ ಮೇಡ್ ಫ್ರಮ್ JK ಫ್ಲಿಪ್ ಫ್ಲಾಪ್. ಸೊ ಈ ಟಿ ಫ್ಲಿಪ್ ಫ್ಲಾಪ್ನ ನಾವು JK ಫ್ಲಿಪ್ ಫ್ಲಾಪ್ ಯೂಸ್ ಮಾಡಿಕೊಂಡು ಮಾಡ್ತೀವಿ. ಸೊ ಇದು JK, ಈ CLK ಅನ್ನೋದು ಕ್ಲಾಕ್. ಸೊ ಇದು ಟಿ ಫ್ಲಿಪ್ ಫ್ಲಾಪ್ದು ಫಂಕ್ಷನ್ ಟೇಬಲ್. ಇಫ್ 0 ಇತ್ತಂದರೆ ನೋ ಚೇಂಜ್ Q(t). ನೆಕ್ಸ್ಟ್ 1 ಇತ್ತಂದರೆ Q'(t). ಸೇಮ್ ಇಲ್ಲಿ ಹೆಂಗೆ ಬರುತ್ತೆ? 0 0 ಮತ್ತು 1 1. ಅದೇ ರೀತಿಯೇ ಇಲ್ಲಿ 0 ಇದ್ದಾಗ Q(t) ನೋ ಚೇಂಜ್ ಆ್ಯಂಡ್ 1 ಇದ್ದಾಗ Q'(t). ಸೊ ಇದು ಕಾಂಪ್ಲಿಮೆಂಟ್. ಸೊ ಮಾಡ್ಯೂಲ್ 2 ಅಲ್ಲಿನ ಲಾಸ್ಟ್ ಟಾಪಿಕ್ ಬಂದು BCD ಟು XS3 ಕೋಡ್ ಕನ್ವರ್ಟರ್. ಈ ಕ್ವೆಶನ್ನ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ ಪೇಪರಲ್ಲೂ ಕೇಳಿದ್ದಾರೆ. ಸೊ ಈಗ ಇದು ನೋಡೋದಾದರೆ ಸ್ಟಾರ್ಟಿಂಗ್ ಏನು? ಡೆಸಿಮಲ್ ನಂಬರ್, ನೆಕ್ಸ್ಟ್ BCD, ನೆಕ್ಸ್ಟ್ XS3. ಸೊ ಡೆಸಿಮಲ್ ನಂಬರ್ 0 to 9 ಅಂದರೆ 10 ಬರ್ಕೋಬೇಕು, 10 ವ್ಯಾಲ್ಯೂಸ್ 0 to 9 ಬರ್ಕೋಬೇಕು. ನೆಕ್ಸ್ಟ್ BCD, ನೆಕ್ಸ್ಟ್ XS3. ಈ BCDನ ಹೆಂಗೆ ಬರ್ಕೋಬೇಕು? ಸ್ಟಾರ್ಟಿಂಗ್ ಇದು 10 ಬರೆಯೋದ್ರಿಂದ ಸ್ಟಾರ್ಟಿಂಗ್ 8 zeros ಬರೀಬೇಕು. ನೆಕ್ಸ್ಟ್ 1 1 ಅಂದರೆ ಈಗ ನಾವು ಬೈನರಿ ನಂಬರ್ಸಲ್ಲಿ 1ಇಂದ 10 ತನಕ ಅಂದರೆ 0ಇಂದ 10 ತನಕ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವೋ ಆ ರೀತಿ 8 zeros 2 1s, ನೆಕ್ಸ್ಟ್ 4 zeros 4 1s ಮತ್ತು 2 zeros ಬರುತ್ತೆ. ಆ ರೀತಿ ಈ ಎಲ್ಲ ಇವನ್ನು ಬರ್ಕೊಂಡು
ನೆಕ್ಸ್ಟು ಇಲ್ಲಿ 0 ಅಂದರೆ ಏನು, ಎಕ್ಸೆಸ್ 3 ಅಂದರೆ 0 + 3 ವ್ಯಾಲ್ಯೂ ಏನು 0 0 0 1 1. ಸೊ ಇಲ್ಲಿ 0 0 1 1 ಅನ್ನೋದು ಬರುತ್ತೆ. ನೆಕ್ಸ್ಟ್ ಏನು, ಇದು 1 + 3 1 + 3 ಎಷ್ಟು 4. ಸೊ ಈ ವ್ಯಾಲ್ಯೂ ಬರುತ್ತೆ 0 1 0 0. ಅಂದರೆ ಇಲ್ಲಿ 1 2 3 4 5 6 ಈ ಒಂದು 3 ಮತ್ತು 2 ಈ ಒಂದು 5 ಈ 5 zeros ಮತ್ತು 5 ones. ನೆಕ್ಸ್ಟ್ ಇಲ್ಲಿ 3ಇಂದ ಬರೆದು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ 0 to 10 ಅಂದರೆ 0 to 9 ಅಂದರೆ 10 ಬರೆದಿದ್ದೀವಿ. ನೆಕ್ಸ್ಟ್ ಇಲ್ಲಿ 3ಇಂದ ಲಾಸ್ಟ್ ಇಲ್ಲಿ ಎಷ್ಟಾಗುತ್ತೋ ಅಲ್ಲಿ ತನಕ ಬರೀಬೇಕು. ಈ ರೀತಿ ಬರೆದಿದ್ದಾದಮೇಲೆ ಇದು ಯಾವುದು 4 ಅಂದರೆ B0 B1 B2 B3 ಈ ರೀತಿ 4 ಇದೆ. ನೆಕ್ಸ್ಟ್ ಎಕ್ಸೆಸ್ 3ಗೂ ಈ ರೀತಿ 4 ಇನ್ಪುಟ್ಸ್ ಅನ್ನೋದಿದೆ. ಸೊ ಈ ಪ್ರತಿಯೊಂದು ಎಕ್ಸೆಸ್ 3 E3 E2 E1 E0 ಈ ಎಲ್ಲದಕ್ಕೂ ಕೆ ಮ್ಯಾಪ್ನ ಬರೀಬೇಕು. ಕೆ ಮ್ಯಾಪ್ನ ಹೆಂಗೆ ಬರೀಬೇಕು, ಈಗ E3 ಕೆ ಮ್ಯಾಪ್ ಬರೆಯೋದಾದರೆ ಇದು 4 ಅಂದರೆ ಇಲ್ಲಿ ನಮಗೆ ನಾವು 0 to 9 ಅಂದರೆ 10 ವ್ಯಾಲ್ಯೂಸ್ ಅಷ್ಟೇ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸೊ ಇದೇನು 0 1 ಇದು 2 3 4 5 6 7 ಇಲ್ಲಿ 8 9 10 11 12 13 ಇಲ್ಲಿ 14 ಆ್ಯಂಡ್ ನೆಕ್ಸ್ಟ್ ಇಲ್ಲಿ 15. ಸೊ ಇದು 16 4x4 ಅಲ್ವಾ. ಸೊ ಇದು 16 ಬಾಕ್ಸಸ್ ಇರುತ್ತೆ. ಸೊ ನಾವಿಲ್ಲಿ 0 to 9 ಅಷ್ಟೇ ಕನ್ಸಿಡರ್ ಮಾಡ್ಕೋತಿದ್ದೀವಿ. ಸೊ ಇಲ್ಲೇನಾಗುತ್ತೆ, ಈ 10 11 12 13 14 ಮತ್ತು 15 ಈ ಎಲ್ಲನೂ ಡೋಂಟ್ ಕೇರ್ಸ್. ಸೊ ಇಲ್ಲೆಲ್ಲನೂ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಸೊ ನೀವೀಗ ಈ ಕೆ ಮ್ಯಾಪ್ ಬಂದು E3ಗೆ. ಸೊ ಇಲ್ಲಿ E3ಯಲ್ಲಿ ಯಾವ್ಯಾವುದು 1 ಇದೆ ಅದನ್ನು 1 ಅಂತ ಬರ್ಕೋಬೇಕು, ಉಳಿದಿದ್ದೆಲ್ಲನೂ 0 ಅಂತ ಬರ್ಕೋಬೇಕು. ಇಲ್ಲಿ ಯಾವ್ಯಾವುದಕ್ಕೆ 1 ಇದೆ, 5ಗೆ 1 ಇದೆ, ನೆಕ್ಸ್ಟ್ 6ಗೆ 1 ಇದೆ, 7 ನೆಕ್ಸ್ಟ್ 8ಗೆ ಮತ್ತು 9. ಸೊ E3 ಮತ್ತು E2 ಇವಕ್ಕೆ ಮಾತ್ರ 1 ಇರೋದು, ಉಳಿದಿದ್ದೆಲ್ಲ 0 ಇದೆ. ಸೊ ಇದನ್ನು ನಾವೀಗ ಗ್ರೂಪ್ ಮಾಡ್ಕೋಬೇಕು. ಹೇಗೆ ಗ್ರೂಪ್ ಮಾಡ್ಕೋಬೇಕು, ಈ 8ನ ಒಂದು ಗ್ರೂಪಾಗಿ ಮಾಡ್ಕೋಬೋದು. ಸೊ ಇದೇನು ಗ್ರೂಪ್ 1. ನೆಕ್ಸ್ಟ್ E4ನ ಒಂದು ಗ್ರೂಪ್, ಸೊ ಇದು ಗ್ರೂಪ್ 2. ನೆಕ್ಸ್ಟ್ E4ನ ಒಂದು ಗ್ರೂಪ್ ಮಾಡಿಕೊಂಡೆ, ಇದು ಗ್ರೂಪ್ 3. ಸೊ ಈ ಎಲ್ಲ ಗ್ರೂಪ್ಸಿಗೂ ಈಕ್ವೇಷನ್ ಬರೆಯೋದಾದರೆ ಫಸ್ಟ್ ಗ್ರೂಪಿಗೆ ಈಕ್ವೇಷನ್ ಏನಂತ ಬರುತ್ತೆ, ಇಲ್ಲಿ ಇವು ಎರಡೂ ಇಲ್ಲಿ ಕಾಮನ್ ಏನಿದೆ B3. ಸೊ ಫಸ್ಟ್ ಯಾವುದು B3 ಇದೆ ಮತ್ತು B2. ಸೊ ಇಲ್ಲಿ B3 ಅನ್ನೋದು ಕಾಮನ್ ಇದೆ. ಸೊ ಈ B3 ಅಂದರೆ B3 ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲಿ ಎಲ್ಲ ಚೇಂಜ್ ಆಗ್ತಿದೆ. ಸೊ ಇದನ್ನು ಬಿಟ್ಬಿಡ್ಬೇಕು. ನೆಕ್ಸ್ಟ್ ಪ್ಲಸ್ ಸೆಕೆಂಡ್ ಗ್ರೂಪ್ದು ಈಕ್ವೇಷನ್ ಬರೆಯೋದಾದರೆ ಇಲ್ಲಿ 2 ಇಲ್ಲಿ ಕಾಮನ್ ಯಾವುದಿದೆ B2. ಸೊ B2 ಪ್ಲಸ್ ಇಲ್ಲಿ ಯಾವ್ದು ಚೇಂಜ್ ಆಗ್ತಿಲ್ಲ. ಸೊ ಇದು 1 1 ಇದೆ, ಯಾವುದು B0. ಸೊ ಅದು B2 ಪ್ಲಸ್ ಇಂಟು B0. ನೆಕ್ಸ್ಟ್ ಪ್ಲಸ್ ಈ ಥರ್ಡ್ ಗ್ರೂಪ್ದು ಬರೆಯೋದಾದರೆ ಇಲ್ಲೂ ಸೇಮ್. ಸೊ ಇದು B2ನೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ 1 ಅಂದರೆ B1 ಚೇಂಜ್ ಆಗ್ತಿಲ್ಲ. ಸೊ ಇದು B1. ಇದು ಫೈನಲ್ ಈಕ್ವೇಷನ್ ಆಫ್ ಕೆ ಮ್ಯಾಪ್ ಫಾರ್ E3. ನೆಕ್ಸ್ಟ್ ಅದೇ ರೀತಿಯೇ E2 E1 E0ಗೂ ಕೆ ಮ್ಯಾಪ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಮಾಡಬೇಕು, ಸೊ ಇದು E2ಗಾದರೆ ಇಲ್ಲಿ E2 ಅಲ್ಲಿ ಯಾವ್ಯಾವುದು 1 ಇದೆ ಅದನ್ನೆಲ್ಲನೂ ಇಲ್ಲಿ 1 ಅಂತ ಬರಿಬೇಕು, ಉಳಿದಿದ್ದೆಲ್ಲನೂ 0 ಅಂತ ಬರಿಬೇಕು. ಸೊ ಇಲ್ಲಿ 1 2 3 4 ತನಕ ಇದು 1 ಇದೆ, ಉಳಿದಿದ್ದೆಲ್ಲ 0 ಇದೆ. ಆ್ಯಂಡ್ ಲಾಸ್ಟಲ್ಲಿ 9ಗೂ 1 ಇದೆ. ಸೊ ಇದೇನಾಗುತ್ತೆ, ನಾನು ಅವಾಗೇ ಹೇಳ್ದಂಗೆ ಈ 12 13 14 15 ಮತ್ತು 11 10 ಇವೆಲ್ಲನೂ ಡೋಂಟ್ ಕೇರ್ಸ್. ಸೊ ಈಗ ನಮಗೆ 1 ಯಾವುದಕ್ಕಿದೆ, 0ಗಿಲ್ಲ. ನೆಕ್ಸ್ಟ್ 1ಗಿದೆ, ನೆಕ್ಸ್ಟ್ 2 3 ನೆಕ್ಸ್ಟ್ ಇಲ್ಲಿ 4 5 ಇಲ್ಲ, 6 ಆ್ಯಂಡ್ 7 ಇದಕ್ಕೂ ಇಲ್ಲ. ನೆಕ್ಸ್ಟ್ ಇಲ್ಲಿ 8 ಬರುತ್ತೆ. ನೆಕ್ಸ್ಟ್ 9ಗೆ 1 ಇದೆ. ಸೊ ಇಲ್ಲಿ 1 ಅಂತ ಬರೀಬೇಕು. ಸೊ E2 1 1 ಎಲ್ಲಿದೆ ನಾವಲ್ಲೆಲ್ಲ 1 ಅಂತ ಬರ್ಕೊಂಡಿದ್ದೀವಿ. ಎಲ್ಲಿ ಇವೆಲ್ಲನೂ ಡೋಂಟ್ ಕೇರ್. ಸೊ ನಾವೀಗ ಫಸ್ಟು ಇವೆರಡು ಮತ್ತು ಇವೆರಡನ್ನೂ ಗ್ರೂಪ್ ಮಾಡ್ಬೋದು. ಯಾಕೆ, ಇವೆರಡನ್ನೂ ಅಡ್ಜಸೆಂಟ್ ಸೆಲ್ಸ್. ಸೇಮ್ ಅದೇ ರೀತಿಯೇ ಇದು ಮತ್ತು ಇದನ್ನು ಗ್ರೂಪ್ ಮಾಡ್ಬೋದು, ಏಕೆಂದರೆ ಇವೆರಡನ್ನೂ ಅಡ್ಜಸೆಂಟ್ ಸೆಲ್ಸ್. ನೆಕ್ಸ್ಟ್ ಇವೆರಡೂ. ಸೊ ಇದು ಗ್ರೂಪ್ 1, ಇದು ಗ್ರೂಪ್ 2, ನೆಕ್ಸ್ಟ್ ಇದು ಗ್ರೂಪ್ 3. ಸೊ ಇದಕ್ಕೆ ಈಕ್ವೇಷನ್ಸ್ ಬರೆಯೋದಾದರೆ ಈಗ ಇಲ್ಲಿ ಇವೆರಡರಲ್ಲೂ ಯಾವ ಚೇಂಜ್ ಆಗೋದಿಲ್ಲ ನೋಡಬೇಕು. B2 ಚೇಂಜ್ ಆಗೋದಿಲ್ಲ. B2 ವ್ಯಾಲ್ಯೂ ಎಷ್ಟಿದೆ 0. ಸೊ ಅದು B2 ಡ್ಯಾಶ್. ನೆಕ್ಸ್ಟ್ ಇವೆರಡರಲ್ಲೂ ಯಾವ ಚೇಂಜ್ ಆಗೋದಿಲ್ಲ B0. ಸೊ B0 1 ಇರೋದ್ರಿಂದ ಅದು B0. ಸೇಮ್ ಅದೇ ರೀತಿಯೇ ಇವೆರಡಕ್ಕೂ B2 ಡ್ಯಾಶ್, ಏಕೆಂದರೆ ಇವೆರಡು ಸೇಮ್ ರೋ ಅಲ್ಲೇ ಇದೆ, ಯಾವುದು ಚೇಂಜ್ ಆಗೋದಿಲ್ಲ. ಸೊ ಅದು B2 ಡ್ಯಾಶ್. ನೆಕ್ಸ್ಟ್ ಇವೆರಡರಲ್ಲೂ ಯಾವ್ದು ಚೇಂಜ್ ಆಗ್ತಿಲ್ಲ B1. ಸೊ ಅದು B1. ನೆಕ್ಸ್ಟ್
ಥರ್ಡ್ ಯಾವುದು ಇದು. ಸೊ ಇವೆರಡರಲ್ಲೂ ಯಾವ್ದು ಚೇಂಜ್ ಆಗ್ತಿಲ್ಲ, B2. ಸೊ ಅದು B2. ನೆಕ್ಸ್ಟ್ ಇದು B0 B1 ಇವು ಸೇಮ್ ಒಂದೇ ಕಾಲಮಲ್ಲಿರೋದ್ರಿಂದ ಅದು 0 0. ಸೊ B1 ಡ್ಯಾಶ್ ಆ್ಯಂಡ್ B2 ಡ್ಯಾಶ್. ಸೊ ಇದರ ಫೈನಲ್ ಎಕ್ಸ್ಪ್ರೆಷನ್ ಬರೀಬೇಕಾದ್ರೆ ಇಕ್ವೇಷನ್ 1 ಪ್ಲಸ್ ಇಕ್ವೇಷನ್ 2 ಪ್ಲಸ್ ಇಕ್ವೇಷನ್ 3. ಇಕ್ವೇಷನ್ 1 ಏನು, B2 ಡ್ಯಾಶ್ ಆ್ಯಂಡ್ B0 ಪ್ಲಸ್ B2 ಡ್ಯಾಶ್ B1 ಪ್ಲಸ್ B2 B1 ಡ್ಯಾಶ್ B0 ಡ್ಯಾಶ್. ಇದು E2ದು ಫೈನಲ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಅದೇ ರೀತಿಯೇ E1ಗೂ ಕೆ-ಮ್ಯಾಪ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇಲ್ಲಿ ಯಾವ್ಯಾವ ಪ್ಲೇಸಸ್ಸಲ್ಲಿ 1 ಇದೆ ಅಲ್ಲೆಲ್ಲ 1 ಬರೀಬೇಕು, ಉಳಿದಿದ್ದೆಲ್ಲ 0 ಅಂತ ಬರೀಬೇಕು. ಸೊ ಇವು ಮೊದಲೇ ಬರ್ದಂಗೆ ಇವೆಲ್ಲನೂ ಎಕ್ಸ್ ಎಕ್ಸ್ ಎಕ್ಸ್. ಸೊ ಇವೆಲ್ಲ ಡೋಂಟ್ ಕೇರ್ಸ್. ಸೊ ಇಲ್ಲಿ ಯಾವ್ಯಾವುದು 0 ಅನ್ನೋದು 1 ಇದೆ. ನೆಕ್ಸ್ಟ್ ಅದಾದಮೇಲೆ ಇದು 1 2 3 3ಗೂ 1 ಇದೆ. ನೆಕ್ಸ್ಟ್ 4, ನೆಕ್ಸ್ಟ್ 5ಗಿಲ್ಲ, 6ಗಿಲ್ಲ, ನೆಕ್ಸ್ಟ್ 7ಗಿದೆ, ನೆಕ್ಸ್ಟ್ 8, ಇನ್ನು 9ಗೂ 1 ಇಲ್ಲ. ಸೊ ಇಲ್ಲಿ ಯಾವ್ಯಾವುದಕ್ಕೆ 1 ಇರುತ್ತೋ ಇಲ್ಲಿ ಅದಕ್ಕೆಲ್ಲನೂ 1 ಅಂತ ಬರ್ಕೊ, ಈ ಡೆಸಿಮಲ್ ನಂಬರ್ ನೋಡಿ ಬರೀಬೇಕು. ಸೊ ಈಗ ಇದನ್ನು ಹೆಂಗೆ ಗ್ರೂಪ್ ಮಾಡ್ಬೋದು, ಈ 4ನೂ ಒಂದು ಗ್ರೂಪ್ ಮಾಡ್ಬೋದು, ನೆಕ್ಸ್ಟ್ ಈ 4ನೂ ಇನ್ನೊಂದು ಗ್ರೂಪ್ ಮಾಡ್ಬೋದು. ಸೊ ಇದನ್ನು ಗ್ರೂಪ್ 1, ನೆಕ್ಸ್ಟ್ ಇದನ್ನು ಗ್ರೂಪ್ 2 ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಈ ರೀತಿ ಗ್ರೂಪ್ಸಾಗಿ ಕನ್ಸಿಡರ್ ಮಾಡ್ಕೊಂಡಾಗ ಇಲ್ಲಿ ಏನು ಎಲ್ಲ ಚೇಂಜ್ ಆಗುತ್ತೆ, ಬಟ್ ಇದು ಚೇಂಜ್ ಆಗೋದಿಲ್ಲ. ಸೊ ಅದು B0 ಡ್ಯಾಶ್ B1 ಡ್ಯಾಶ್. ನೆಕ್ಸ್ಟ್ ಇಲ್ಲೂ ಇವೆಲ್ಲ ಚೇಂಜ್ ಆಗುತ್ತೆ, ರೋಸ್ ಎಲ್ಲನೂ, ಕಾಲಮ್ ಚೇಂಜ್ ಆಗೋದಿಲ್ಲ. ಯಾವುದು, B1 B0. ಸೊ ಫೈನಲ್ ಎಕ್ಸ್ಪ್ರೆಷನ್ ಬಂದು 1 + 2 ಎಷ್ಟು, B1 B0 B1 ಡ್ಯಾಶ್ ಪ್ಲಸ್ B1 B0. ಇದು ಈ ಒಂದು ಫೈನಲ್ ಎಕ್ಸ್ಪ್ರೆಷನ್. ಆ್ಯಂಡ್ ಲಾಸ್ಟಾಗಿ ಈ ನೋಡ್ದು ಕೆ-ಮ್ಯಾಪ್ ಬರ್ಕೋಬೇಕು. ಅಂದರೆ ಇಲ್ಲಿ ಯಾವ್ಯಾವುದಕ್ಕೆ 1 ಇದೆ, ಈಗ ಡೆಸಿಮಲ್ ನಂಬರ್ 0ಗೆ 1 ಇದೆ. ಸೊ ಇಲ್ಲಿ 0 ಅಲ್ಲಿ 1 ಬರ್ಕೋಬೇಕು. ಅದೇ ರೀತಿಯೇ ಇಲ್ಲೂ ಇವೆಲ್ಲನೂ ಡೋಂಟ್ ಕೇರ್. ಸೊ ಇಲ್ಲಿ 0ಗೆ 1 ಇದೆ, ಇಲ್ಲಿ 1ಗೆ 1 ಇಲ್ಲ, ನೆಕ್ಸ್ಟ್ 2ಗೆ, ನೆಕ್ಸ್ಟ್ 3ಗಿಲ್ಲ, ಸೊ 4ಗೆ ಇರುತ್ತೆ, 5ಗೆ ಇರೋದಿಲ್ಲ, ನೆಕ್ಸ್ಟ್ 6ಗೆ ಇರುತ್ತೆ, 7ಗೆ ಇರಲ್ಲ, ಆ್ಯಂಡ್ ನೆಕ್ಸ್ಟ್ 8ಗೆ ಇರುತ್ತೆ, 9ಗೆ ಇರೋದಿಲ್ಲ. ಸೊ ಇದನ್ನು ನಾವು ಹೇಗೆ ಗ್ರೂಪ್ ಮಾಡ್ಕೋಬೋದು, E4 ಮತ್ತು E4 ಅಡ್ಜಸೆಂಟ್ ಸೆಲ್ಸ್, ಸೊ ದಟ್ ಒಂದು ಗ್ರೂಪ್ನ ಮಾಡ್ಬೋದು. ಇದು ಗ್ರೂಪ್ 1. ಸೊ ಇಲ್ಲಿ ಬೇರೆ ಯಾವುದೂ ಈ ಡೋಂಟ್ ಕೇರ್ಸ್ ಬಿಟ್ಟರೂ ನಡೆಯುತ್ತೆ. ಸೊ ಇದನ್ನು ಗ್ರೂಪ್ ಮಾಡೋಷ್ಟಿಲ್ಲ. ಸೊ ಇದು 1 ಅಂದರೆ ಇದಕ್ಕೆ ಇಲ್ಲಿ ಎಲ್ಲ ರೋಸೂ ಚೇಂಜ್ ಆಗ್ತಿದೆ. ಸೊ ಇವೆರಡು ಕಾಲಮಲ್ಲಿ ಯಾವ ಚೇಂಜ್ ಆಗ್ತಿಲ್ಲ ಅನ್ನೋದು ನೋಡಬೇಕು. ಸೊ ಇಲ್ಲಿ 0 0 ಚೇಂಜ್ ಆಗ್ತಿಲ್ಲ, ಅದು ಯಾವುದು, B0. ಸೊ ದಟ್ ಇದೇನಾಗುತ್ತೆ, B0 ಡ್ಯಾಶ್ ಆಗುತ್ತೆ. ಸೊ ಇದು ಇದರ ಫೈನಲ್ ಎಕ್ಸ್ಪ್ರೆಷನ್. ಈಗ ನಮಗೆ ಎಲ್ಲ ಕೆ-ಮ್ಯಾಪಿಗೂ ಫೈನಲ್ ಎಕ್ಸ್ಪ್ರೆಷನ್ ಗೊತ್ತಿದೆ. ಸೊ ನಾವೀಗ ಏನು ಮಾಡಬೇಕು, ಸರ್ಕ್ಯೂಟ್ ಡಯಾಗ್ರಾಮ್ನ ಬರೀಬೇಕು. ಸೊ ಕ್ವೆಶನ್ ಏನಿರುತ್ತೆ, ಕನ್ವರ್ಟ್ BCD ಟು XS3 ಕೋಡ್ ಕನ್ವರ್ಟರ್ ಅಂತ ಇರುತ್ತೆ. ಸೊ ನೀವು ಡೆಸಿಮಲ್ ನಂಬರ್ BCD XS3 ಬರೆದು ಎಲ್ಲ XS3ಗೂ ಕೆ-ಮ್ಯಾಪ್ನ ಬರೆದು ಆ ಈಕ್ವೆಷನ್ಸಿಗೆ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕು. ಸೊ ನೀವೀಗ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಬರೆಯೋದಾದರೆ ಇದು B3, ನೆಕ್ಸ್ಟ್ ಇದೇನಾಗಿರುತ್ತೆ, ಇದು B3, ನೆಕ್ಸ್ಟ್ ಇಲ್ಲಿ ಒಂದು ಆ್ಯಂಡ್ ಗೇಟ್ ಬರೀಬೇಕು. ಸೊ ದಟ್ ಇದು B3 ಡ್ಯಾಶ್ ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿಯೇ B2, ಇದು B2, ನೆಕ್ಸ್ಟ್ ಇದೇನು ನೆಗೇಷನ್ ಆಫ್ B2, ನೆಕ್ಸ್ಟ್ ಇದು B1, ನೆಕ್ಸ್ಟ್ ಇದು ನೆಗೇಷನ್ ಆಫ್ B1. ಸೇಮ್ ಅದೇ ರೀತಿಯೇ B0ಗೂ ಬರೀಬೇಕು, ಯಾಕೆಂದರೆ B0 B1 B2 B3 ಇರೋದು. ಸೊ ಈ ರೀತಿ ಎಲ್ಲ ಬರ್ಕೊಂಡಾದಮೇಲೆ ನಾವೀಗ ಇಲ್ಲಿ ಚೆಕ್ ಮಾಡ್ಕೋಬೇಕು, ಏನು ಈ 3 ಕೆ-ಮ್ಯಾಪಿಗೆ ಈಕ್ವೇಷನ್ ಏನಂತ ಬಂದಿದೆ, B3 ಪ್ಲಸ್ B2 B0 ಪ್ಲಸ್ B2 B1 ಅಂತ ಬಂದಿದೆ. ಸೊ ನಾವು ಇದಕ್ಕೆ ಸೇಮ್ ನಾವು ಫಸ್ಟ್ ಮಾಡ್ಯೂಲಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಹೇಗೆ ಬರ್ತಿದ್ದೀವೋ ಇಲ್ಲೂ ಅದೇ ರೀತಿಯೇ ಬರೀಬೇಕು. ಸೊ ಇದು B3, ನೆಕ್ಸ್ಟ್ ಏನಿದೆ ಪ್ಲಸ್ B2 B0. ಸೊ ಇದು B2, ನೆಕ್ಸ್ಟ್ ಇದು B0. ಸೊ ಇವೆರಡಕ್ಕೂ ಏನು ಒಂದು ಆ್ಯಂಡ್ ಗೇಟ್ ಬರೀಬೇಕು. ಸೊ ದ್ಯಾಟ್ ಅದು B2 ಇಂಟು B0 ಅಂತ ಆಗುತ್ತೆ. ನೆಕ್ಸ್ಟ್ ಯಾವುದು, ಪ್ಲಸ್ B2 ಇಂಟು B1. ಇದು ಯಾವುದು, B2. ನೆಕ್ಸ್ಟ್ ಇದು ಆ್ಯಂಡ್ ಗೇಟ್. ಸೊ ಇದನ್ನು ಕನ್ಸಿಡರ್ ಮಾಡ್ಕೋಬಾರ್ದು, ಇಲ್ಲಿಂದ ಕನ್ಸಿಡರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಯಾವುದು, B1. ಸೊ ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಇದೊಂದು ಆ್ಯಂಡ್ ಗೇಟ್. ಈ ಎಲ್ಲದಕ್ಕೂ ಒಂದು ಆರ್ ಗೇಟ್ನ ಬರೀಬೇಕು. ಸೊ ಇದೇನಾಗುತ್ತೆ, E3. ನೆಕ್ಸ್ಟ್ E2ದು ನೋಡೋದಾದರೆ E2ದು ಏನಿದೆ, B2 ಡ್ಯಾಶ್ B0 ಪ್ಲಸ್ B2 ಡ್ಯಾಶ್ B1 ಪ್ಲಸ್ B2 B1 ಡ್ಯಾಶ್ B0 ಡ್ಯಾಶ್. ಸೊ ಇದಕ್ಕೂ ಬರೀಬೇಕು. ಈಗ ಇಲ್ಲೇನಾಗುತ್ತೆ, ಸ್ಟಾರ್ಟಿಂಗ್ ಏನಿದೆ B2 ಡ್ಯಾಶ್. B2 ಡ್ಯಾಶ್ ಅಂದರೆ ಏನು, ನೆಗೇಷನ್. ಸೊ ಇದು ನೆಗೇಷನ್
ನೆಗೇಷನ್ B2 ಡ್ಯಾಶ್ ಪ್ಲಸ್ ಇಂಟು ಬಿ ನಾಟ್ ಯಾವುದು ಇದು, ಇವೆರಡಕ್ಕೂ ಒಂದು ಆ್ಯಂಡ್ ಗೇಟ್. ನೆಕ್ಸ್ಟ್ ಯಾವುದು B2 ಡ್ಯಾಶ್ B1. ಸೊ ಸೇಮ್ ಇದೇನೆ B2 ಡ್ಯಾಶ್. ನೆಕ್ಸ್ಟ್ B1 ಯಾವುದು ಇದು, ಇದು. ಸೊ ಇದಕ್ಕೂ ಒಂದು ಆ್ಯಂಡ್ ಗೇಟ್. ನೆಕ್ಸ್ಟ್ ಯಾವುದು B2 ಮತ್ತು B1 ಡ್ಯಾಶ್ ಆ್ಯಂಡ್ B0 ಡ್ಯಾಶ್, ಇದಕ್ಕೂ ಒಂದು ಆ್ಯಂಡ್ ಗೇಟ್. ಈ ಮೂರಕ್ಕೂ ಒಂದು ಆರ್ ಗೇಟ್ ಬರೆದ್ರೆ ಇದೇನಾಗುತ್ತೆ E2. ನೆಕ್ಸ್ಟ್ ಯಾವುದು E1. ಈಕ್ವೇಷನ್ ಏನಿದೆ B1 B0 ಪ್ಲಸ್ B1 ಡ್ಯಾಶ್ ಆ್ಯಂಡ್ B0 ಡ್ಯಾಶ್. ಸೊ ಈಗ ಇದನ್ನು ಬರೆಯೋದಾದರೆ ಈಗ ಇದು B0 ಇದು P1. ಸೊ B1 ಡ್ಯಾಶ್ B0 ಡ್ಯಾಶ್ ಇವೆರಡಕ್ಕೂ ಒಂದು ಆ್ಯಂಡ್ ಗೇಟ್. ನೆಕ್ಸ್ಟ್ B1 B0 ಇವೆರಡಕ್ಕೂ ಒಂದು ಆ್ಯಂಡ್ ಗೇಟ್. ಸೊ ಇದೇನಾಗುತ್ತೆ ಒಂದು ಆರ್ ಗೇಟ್ಗೆ ಕನೆಕ್ಟ್ ಮಾಡಿದಾಗ ಇದು E1. ನೆಕ್ಸ್ಟ್ ಇನ್ನು ಕೊನೆಯದಾಗಿ ಯಾವುದಿದೆ E0. ಸೊ E0ಗೆ ಏನಿದೆ B0 ಡ್ಯಾಶ್. ಸೊ ಈ B0 ಡ್ಯಾಶ್ ಇದನ್ನು ಕನೆಕ್ಟ್ ಮಾಡಿಕೊಂಡು ಇದು E0. ಸೊ ಇದು ನಿಮ್ಮ ಫೈನಲ್ ಸೊಲ್ಯೂಷನ್. ಸೊ BCD ಟು XS3 ಅಂತ ಕೇಳಿದಾಗ ಡೆಸಿಮಲ್ ನಂಬರ್ BCD XS3 ಬರ್ತು. ಎಲ್ಲ XS3ಗೂ KMAPನ ಫೈಂಡ್ ಔಟ್ ಮಾಡಿ ಬಂದಿರೋ ಈಕ್ವೇಷನ್ಸಿಗೆಲ್ಲನೂ ಈ ರೀತಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಬರೆದ್ರೆ ಸೊ ಅದಕ್ಕೆ ಮಾರ್ಕ್ಸ್ನ ಅವಾರ್ಡ್ ಮಾಡ್ತಾರೆ.